ಅಂತ. ಇಲ್ಲಿ ಕ್ಯಾಥರಿನ್ ಅಂತ ನರ್ಸ್ ಅವಳು ಕಂಪ್ಲೀಟ್ ಕ್ಲಿಯರ್ ಆಗಿಬಿಡ್ತು. ಮತ್ತೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಅವಳು ಹಿಂದೂ ರಿಲಿಜನ್ ಇಂದ ಉಪನಿಷತ್ತು ಪುರಾಣ ಸ್ಟಡಿ ಮಾಡಿದ್ರು. ಇದು ನನಗೆ ಗೊತ್ತಿಲ್ಲದೆ ಹೋದ ನನಗೇನು ಕಂಡು ಬರ್ತದೆ ಅದೆಲ್ಲ ಮೊದಲೇ ಉಂಟಲ್ಲ ಅಂತಂದ್ರು. ಕ್ರಿಸ್ತ ಹುಟ್ಟುವ ಯಾವಾಗಲೇ ಇದಿದೆ. 10,000 ವರ್ಷಗಳ ಹಿಂದಿನಿಂದಲೂ ನಮ್ಮಲ್ಲಿ ನಂಬಿಕೆ ಇದೆ. ಹಿಂದೂ ಅಂತ ಹೇಳಬೇಕು ಅಂತಂದ್ರೆ ಪುನರ್ಜನ್ಮ ನಂಬುವ ಒನ್ ಆಫ್ ದ ಕ್ವಾಲಿಫಿಕೇಶನ್ಸ್. ಇಫ್ ಹಿ ಬಿಲೀವ್ಸ್ ಇನ್ ರೀಬರ್ತ್ ದೆನ್ ಹಿ ಈಸ್ ಅ ಹಿಂದೂ. ಅವನು ಪೂಜೆ ಮಾಡ್ತಾನೆ ಇನ್ನೊಂದು ಎರಡನೇ ಪ್ರಶ್ನೆ. ಯಾಕೆಂದ್ರೆ ವಿಧಾನ ತುಂಬಾ ಇದೆ, ಪೂಜಾ ವಿಧಾನಗಳು ಸಾಕಷ್ಟಿವೆ. ನಮ್ಮನ್ನ ರೀತಿ ಒಂದು ಮಾಡ್ತೇವೆ, ಇನ್ನೊಂದು ರೀತಿ ಇನ್ನೊಂದು ಮಾಡ್ತೇವೆ. ಆಗಮ ತಂತ್ರಗಳು ಬೇಕಷ್ಟು ಬೇರೆ ರೀತಿಯಾಗಿದೆ. ಒಂದೊಂದು ದೇವಸ್ಥಾನದ್ದು ಭಿನ್ನ ವಿಭಿನ್ನವಾಗಿದೆ ಅರ್ಚನೆಯ ವ್ಯವಸ್ಥೆಗಳು. ಅಲ್ಲಿಯ ಭಕ್ತರು ಹೇಗಿದ್ದಾರೋ, ಅದರ ಪ್ರತಿಷ್ಠೆ ಮಾಡೋ ಆಗಮಿಕರು ಹೇಗಿದ್ದಾರೋ, ಅರ್ಚನೆ ಹೇಗೆ ಮಾಡ್ತಾರೋ ಅದರ ಆಧಾರದಲ್ಲಿ ಅಲ್ಲಿ ದೇವರಿದ್ದಾರೆ. ಹಾಗಾಗಿ ಆತ್ಮಜ್ಯೋತಿ ನಮಸ್ತುತೆಯನ್ನು ವಿಶಿಷ್ಟವಾದದ್ದು ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಕ್ಯಾಥರಿನ್ಗೆ ನನಗೆ ನಂಬಲಿಕ್ಕಾಗಲಿಲ್ಲ. ನಮಗೆ ಹೆಚ್ಚು ಅಂದ್ರೆ ಮೊಮ್ಮಗ ಅಜ್ಜ ಮೊಮ್ಮಗ ಹುಟ್ಟಿರ್ಬೋದು ಹೀಗೆಲ್ಲ ಹೇಳ್ತೇವೆ. ಅದಕ್ಕೆ ಹಿಂದಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ. 86 ಜನ್ಮಗಳಾಗಿವೆ ಅಂತ ಅವಳು ಹೇಳ್ತಾರೆ. 86 ಜನ್ಮಗಳು. ಆದರೆ ರಿಪೀಟ್ ಮಾಡಿ ಬರಬೇಕಿದ್ರೆ 200 ಅವಳಿಗೆ 10-12 ಜನ್ಮಕ್ಕೆ ಮಾತ್ರ ಅವಳಿಗೆ ಸಿಗ್ತದೆ. ಇದರೊಳಗೆ ಬದುಕಲು ಕಲಿಯಲು ಎಡ್ಗರ್ ಕೇಶಿ ಅಂತ ನೀವು ಕೇಳಿದ್ದೀರ? ಸರಿ, ಮುಗೀತು. ಇನ್ನೊಂದು ನಿಮಿಷ ನಾನು ಮುಗಿಸ್ಬಿಡ್ತೇನೆ. ಪ್ರಶ್ನೋತ್ತರ 4-5 ನಿಮಿಷ ಮುಗಿಸಿ ಪ್ರಶ್ನೋತ್ತರಕ್ಕೆ ಹೆಚ್ಚು. ನನಗೆ ಯಾವ ವಿಷಯ ವಿಚಿತ್ರ ಅಂತಂದ್ರೆ, ಅವನಿಗೆ ಹೋಗ್ತಿದ್ದ ಅವನು ಟ್ರಾನ್ಸಿಗೆ ಹೋಗ್ತಿದ್ದ. ಅದ್ರೊಳಗೆ ಹಲವರು ಕ್ವಶನ್ ಮಾಡಿದ್ರು. ಆ ಕ್ವಶನ್ ಮಾಡಿದವನಿಗೆ ಬಂದ, ನೀನು ಹಿಂದಿನ ಜನರಲ್ಲಿ ಹೀಗಾಗಿದೆಯೇ ಅಂತ. ನೋಡಿ ನಮ್ಮಲ್ಲಿ ಹೇಗಿರ್ತದೆ ಅಂದ್ರೆ ಒಂದು ಸ್ಪಷ್ಟ ಅವನು ತೆಗೆದು ತೋರಿಸಿದ್ರು. ನೀನು ಇನ್ನೊಬ್ಬರನ್ನು ಕಂಡಿದ್ದೆ, ನೀನು ಅವನು ಕಂಡಿದ್ದ, ನಿನ್ನ ಸೊಂಟದ ಕೆಳಗೆ ಗಾಯ ಉಂಟು, ಈ ಜಲದಲ್ಲೂ ಬಂದು ನೋಡು, ನೀನು ಸ್ಕಾರಿ ತೆಗೆದು ಎಷ್ಟು ಯಾವ ತರದ್ದೆಲ್ಲ ಬರ್ತದೆ ಅಂತ. ಯಾರಿಗೋ ಹಿಂಸೆ ಕೊಟ್ರೆ ನಮ್ಮನ್ನು ಉಂಟು ನೋಡಿ, ಹೀಗೆ ಹಿಂಸೆ ಕೊಟ್ರೆ ಹೀಗೆ, ಹೀಗೆ ಹಿಂಸೆ ಕೊಟ್ರೆ ಹೀಗೆ ಅಂತೆಲ್ಲ ಪುರಾಣದಲ್ಲಿದೆ. ಅದು ಎಲ್ಲವೂ ಅದರೊಳಗೆ ಪ್ರೂವ್ ಆಗಿದ್ದಿದೆ. ನಿಮಗೆ ಒಂದು ಸ್ವಲ್ಪ ಹೀಗೆ ನಾನು ವಿದೇಶದ್ದು ನಾನು ಕ್ಯಾಥರಿನ್ ಎಲ್ಲ ಹೇಳಿದಲ್ಲ, ಅದೆಲ್ಲ ಹೀಗಿದೆ ಪೂರ್ತಿಯಾಗಿ. ನೋಡಿ, ಅವಳು ಒಂದು ಬಚ್ಚಿಟ್ಲು. ನನಗೆ ನಿನ್ನ ಚೆನ್ನಾಗಿ ಬಂದ ಮೇಲೆ ಅವಳು 12ರಲ್ಲಿ 2 ಗಂಡು ಜನ್ಮ ಬಂದಿತ್ತು ಅವಳಿಗೆ. ಆದ್ರೆ ಯಾವತ್ತೂ ಪ್ರಾಣಿ ಜನ್ಮಕ್ಕೆ ಹೋಗ್ಲಿಲ್ಲ. ನಮ್ಮಲ್ಲಿ ಪ್ರಾಣಿ ಜನ್ಮ ಬರ್ತದೆ. ಈಗ ನಾನು ಇವರೆಲ್ಲ ಓದ್ತಾರೆ, ನಾನು ಒಂದ್ಸಲ ಓದಿದ್ದೆ. ಈ ಸಾಯಿ ಚರಿತ್ರೆ, ಗುರು ಚರಿತ್ರೆ, ಸಾಯಿ ಚರಿತ್ರೆ ಓದಿದ್ದೀರಾ ನೀವು? ನಾವು ಉಪನಿಷತ್ತಿದೆ ಎಲ್ಲ ಬಂತಲ್ಲ. ಆ ಸಾಯಿ ಚರಿತ್ರೆ ಒಂದು ಮಾತು ಹೇಳ್ತೇನೆ ನಾನು. ಒಂದು ಬಾವಿಯಲ್ಲಿ ಕಪ್ಪೆ, ನಾನು ಒಂದೇ ಸಲ ಓದಿದ್ದು ಅದು. ಬಾವಿಯಲ್ಲಿ ಕಪ್ಪೆಯನ್ನ ಹಾವು ನುಗ್ಲಿಕ್ಕೆ ಬಂದಿದೆ. ಅದು ಕೂಗ್ತಾ ಉಂಟು, ಅದರೊಳಗೊಂದು ಘಟನೆ ಬರ್ತದೆ. ಬಂದಾಗ ಇವರಲ್ಲಿ ಹೋಗಿ ಅದ್ಯಾವುದೋ ಒಂದು ಭಟ್ಟ ಮತ್ತೆ ಇನ್ನೊಂದು ಅಂತ ಹೇಳ್ತಾರೆ. ಇಲ್ಲೂ ನೀನು ಈ ಜನ್ಮಕ್ಕೆ ಬಂದ್ರು ದ್ವೇಷ ಬಿಡ್ಲಿಲ್ವನೋ, ಈಗಾದ್ರೂ ಬಿಟ್ಟಾಕ ಅವನನ್ನ, ಅವರ ಹೆಸರುಗಳನ್ನು ಹೇಳ್ತಾರೆ. ಇದು ಕಪ್ಪೆ, ಇದು ಹಾವು. ಅಲ್ಲಿ ಭಕ್ತಿಗೆ ಸಂಬಂಧಪಟ್ಟು ನಾವು ಹೋಗ್ತೇವೆ ಅಂತ ಹೇಳ್ಬೋದು. ಅದು ಗುರುಚರಿತ್ರೆಯಲ್ಲಿ ಬರ್ತದೆ ನೋಡಿ, ಅವನಿಗೆ ಹೊಡೆಯೋದು ಬಡೋದು ಎಮ್ಮೆಯಾಗಿ ಇನ್ನೊಂದಾಗಿ ಮತ್ತೊಂದಾಗಿ ಬರೋದೆಲ್ಲ ಕಾಣ್ತದೆ. ಕಥೆಗಳಲ್ಲ, ಅವರೇ ನೇರವಾಗಿ ಹೇಳ್ತಾರ. ನಂಬಿಕೆ ಬರೋದಿಲ್ವ? ಅದು ಯಾರಿಗೆ ನಮ್ಮ ಪುರಾಣ ಪ್ರಪಂಚ ನಂಬಿಕೆ ಇಲ್ಲ, ಪಾಶ್ಚಾತ್ಯ ಅಥವಾ ಪ್ರಯೋಗಾತ್ಮಕ ಮಾತ್ರ ನೋಡ್ತೇನೆ ಅಂತ ಹೇಳುವವರು, ನಾನು ಇದನ್ನು ಓದಿದ್ದೀನಿ ಮತ್ತೆ ಚಾಲೆಂಜ್ ಮಾಡಿ, ಇದು ಸುಳ್ಳು ಹೇಳಿದ್ದಾರೆ ತಗೊಂಡು ಹೋಗೋದಲ್ಲ. ಕಾದಂಬರಿ ಅಲ್ಲ ಇದು. ಕಾದಂಬರಿ ಆದ್ರೆ ಅಲ್ಲಿ ಇಮ್ಯಾಜಿನೇಷನ್, ಕಲ್ಪನೆ ಎಲ್ಲ ಇರ್ತದೆ. ನೋಡಿ, ಇಲ್ಲಿ ಇವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ, ಸ್ಟೀವನ್ಸನ್ 1974 ಮಾರ್ಚ್ 18 ಅವನು ಇಲ್ಲಿ ಭಾರತಕ್ಕೂ ಬಂದಿದ್ದ, ಅಲ್ಲಿ ಪುನರ್ಜನ್ಮದ ಬಗ್ಗೆ. ಹಾಗಾದ್ರೆ ಇಲ್ಲಿ ನಿಜವಾಗಿ ಏನಿದೆ ಸೋರ್ಸು ಅಂತ ಹೇಳಿ ಅಂತ ಅದನ್ನು ನೋಡಿದ. ವಶ್ಯ ಸುತ್ತಿ ಅಮೂಲ್ಯ ನೆರವು ಅಂತ ಹೇಳಿದ್ರು. ಮತ್ತೆ ಜೇನ್ ಬಟ್ಲರ್, ಮೌಂಟೇನ್ ಪಾದ ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಅದರ ಪ್ರಕಟ ಆಗಿದೆ. ಅವೆಲ್ಲ ಸ್ಟ್ಯಾಂಡರ್ಡ್ ಜರ್ನಲ್ಸ್ಗಳು ಬಂದಲ್ಲಿ. ಸತ್ತು ಹೋದವಳೆ ಹುಟ್ಟಿ ಬಂದಳು, ಬನಾರಸ್ನಲ್ಲಿ ಮರಣ, ಪೆರುವಿನಲ್ಲಿ ಪುನರ್ಜನನ. ಮತ್ತೆ ಇದನ್ನೆಲ್ಲ ಹೋಗಿ ನೋಡಿ ಮಾಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು ಕನಸಲ್ಲ, ನನಸು, ಸಣ್ಣ ಸಣ್ಣದ್ದು ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಸತ್ತು ಬದುಕಿದಳು, ದೇಹ ಇಲ್ಲಿ, ದೇಹಿ ಅಲ್ಲಿ, ದೇಹಿನೋಸ್ಮಿನ್ಯಥ ದೇಹ, ಇದೆಲ್ಲ ವಾಸಾಂಶ ಜೀರ್ಣಾನ್ಯಥ ಗೀತೆ ಆದ್ಯತೆ ಬರ್ತದೆಯಲ್ಲ. ಇದೆಲ್ಲ ಗೀತೆಯಲ್ಲಿ ಏನೆಲ್ಲ ಇದೆಯೋ ಸರ್ವೋಪನಿಷದೋ ಗಾವ ದೋಕ್ತ ಗೋಪಾಲನಂದನ, ಉಪನಿಷತ್ತು ಸಾರವನ್ನೇ ಇದು ತಂದಿರೋದು. ಕೃಷ್ಣ ನಾನೆಲ್ಲ ಹೇಳ್ತಾ ಇದ್ದೇನೆ ಅಂತ ಹೇಳಲೇ ಇಲ್ಲ.
ವೈವಸ್ವತದಿಂದ ಬಂದು ನಾನು ಏನು ಆಗಿದೆಯೋ ಅಲ್ಲಿ ಮಧ್ಯಾಗಿದ್ದು ನಾನು ಇದನ್ನು ಮತ್ತೆ ಮುಂದೆ ಹೇಳ್ತಾ ಇದ್ದೇನೆ ಮಾರಾಯ. ಇದು ಸನಾತನ, ಇವೆಲ್ಲ ಸನಾತನಗಳು. ಕೃಷ್ಣ ಹೇಳಿದ್ದು, ರಾಮ ಹೇಳಿದ್ದು ಹೊಸ ಸೃಷ್ಟಿ ಮಾಡಿದ್ದಲ್ಲ. ಪುನರ್ 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 ಹೇಳ್ಬೇಕಲ್ಲ, ಅವರ ಬಾಯಿಂದ ಬಂದ್ರೆ ಸರಿಯಾಗುತ್ತೆ. ಸಾವಿನ ಆಚೆಗೆ ಏನು ಕಠೋಪನಿಷತ್ನಲ್ಲಿ 12-10 ವರ್ಷದ ಬಾಲಕ ಕೇಳ್ತಾನೆ, ಉಂಟಾ ಅಂತ ಜೀವಾತ್ಮ ಯಮನ ಹತ್ರ ಕೇಳೋದು. ಯಮ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ದೇವತೆ. ಪುರಾಣದ ಯಮ ಬೇರೆ, ಉಪನಿಷತ್ ಯಮ ಬೇರೆ. ಅವನು ಅಧ್ಯಾತ್ಮವನ್ನು ಉಪದೇಶ ಮಾಡುವ ಯಮ. ಅವನು ಗಲಾಟೆ ಮಾಡಿ ಜಗಳ ಮಾಡಿ ಅಥವಾ ಕೋಣನ ಹಿಡ್ಕೊಂಡು ಬಂದಿದ್ದಾನೆ, ಆ ಥರದ ಯಮ ಅಲ್ಲ. ಮತ್ತಿನ್ನು ಯಕ್ಷಗಾನ ಇರುವಾಗೆಲ್ಲ ರಂಜಕವಾಗಿ ವಿಚಿತ್ರವಾಗೆಲ್ಲ ಎಲ್ಲ ದೇವತೆಗಳನ್ನು ತೋರಿಸ್ಬಿಡ್ತಾರೆ, ಅದು ಬೇರೆ. ಇಲ್ಲಿ ಅವನ ಏಯಂ ಪ್ರೇತೆ ಚಿಕಿತ್ಸಾ ಮನುಷ್ಯೇ ಅಸ್ತಿ ಇತ್ಯೇಕೆ ನಾಸ್ತಿ ಇತ್ಯೇಕೆ ಅಂತ ಹೇಳಿ ಆಗಿಂದ ಜಿಜ್ಞಾಸೆ ಇತ್ತು. ಅವನು ಕೇಳ್ತಾನೆ ನಚಿಕೇತ, ಅಲ್ಲ ಸತ್ತ ಮೇಲೆ ಇದೆಯೋ ಇಲ್ವೋ, ಏನು ಆತ್ಮ ಹೇಳ್ತಾರಲ್ಲ ಅದು ಅಂತ. ಅದೆಲ್ಲ ಹೇಳಿಕ್ ಆಗೋದಿಲ್ಲ. ಅಯ್ಯೋ ಯಾಕೆ ಹೇಳಿ, ಅಯ್ಯೋ ದೇವತೆಗಳೇ ಕೇಳಿದ್ರು ನಾ ಹೇಳಿಲ್ಲ. ಹಾಗಾದ್ರೆ ನೀನೇ ದೇವತೆಗಳಿಗೂ ಗೊತ್ತಿಲ್ಲ ಹೋದ ನಿನಗೆ ಗೊತ್ತುಂಟು, ಹಾಗಾದ್ರೆ ನೀನ್ ನನಗೆ ಹೇಳಲೇಬೇಕು. 3ನೇ ವಾರ ಅದೇ ನಂದು ಅಂತ. 1ನೇ ವಾರ ಅಪ್ಪನ ಸಿಟ್ಟು ಕಡಿಮೆ ಆಗಬೇಕು. 2ನೇ ವಾರದ್ದು ಹೋದ್ರೆ ಈ ಅಗ್ನಿಯಿಂದ ಆರಾಧನೆ ಉಪಾಸನೆ ಮಾಡಿ ಸ್ವರ್ಗರು ಹೋಗೋದು ಹೇಗೆ ಅಂತ ಹೇಳುವಂತ. 3ನೇದು ಹೋದ್ರೆ ದೇಹ ಹೋದ್ಮೇಲೆ ಇದ್ದೇನೋ ಇಲ್ವೋ ಅಂತೇಳಿ ಅವನು ತುಂಬಾ ಹೇಳ್ತಾನೆ, ಏನೆಲ್ಲ ಕೊಡ್ತೇನೆ ಅಂತೆಲ್ಲ ಹೇಳ್ತಾನೆ. ಕೊನೆಗೆ ಮರಣದ್ದು ಇಲ್ಲೇ ಹೋದ, ಅದೆಲ್ಲ ಯಾಕೆ ಪ್ರಯೋಜನ ಮೃತ್ಯುಂಜಯ, ನೀನೇ ಎದುರುಗಡೆ ಇದೆಯಲ್ಲ, ನನಗೆ ಹೆದರಿಕೆ ಇಲ್ವಲ್ಲ. ನನಗೆ ಮೃತ್ಯುವಿನ ಹೆದರಿಕೆ ಈಗಾಗಲೇ ಬಂದಾಗ್ಬಿಟ್ಟಿದೆ. ನಾನು ಮೃತ್ಯುದ ಆಟ ಹೋಗಿದೆ. ನಾನು ನಿನ್ನ ಹತ್ರ ಈಗ ಮಾತಾಡ್ತಾ ಇದ್ದೇನೆ. ನಾನು ನಿನ್ನ ಭಟ್ರು ನೋಡ್ರೆ ಸಾಕು ಸತ್ತು ಹೋಗ್ತಾನೆ, ದೇಹ ಬರೀತಾನೆ. ನಾನು ಇದ್ದೇನಲ್ಲ ಹಾಗೆ. ಅವರು ಸಾಂಪ್ರದಾಯ ಅನ್ನೋ ಪದ ಉಪಯೋಗಿಸ್ತಾರೆ ಬಹಳ ಚೆನ್ನಾಗಿ, ಇದನ್ನು ಮೀರಿ ಹೋಗುವಂತ. ಆಗ ಹೇಳ್ತಾನೆ, ಸರಿಯಾಗಿ ಕೇಳಿದೆ, ನಾನು ಪರೀಕ್ಷೆ ಮಾಡಿದ್ದಷ್ಟೇ, ನಿನಗೆ ಈಗಾಗಲೇ ಆತ್ಮಜ್ಞಾನ ಆಗಿದೆ, ಹಾಗಾಗಿ ನಿನಗೆ ಹೇಳ್ತಾ ಇದ್ದೇನೆ, ನಿನಗೆ ಅದನ್ನ ದರ್ಶನ ಮಾಡಿಕೊಡ್ತೇನೆ ಅಂತ ಸಂಪೂರ್ಣವಾಗಿ ಅಸ್ತಿ ಅಂತ ಕೊನೆಗೆ ಬರ್ತದೆ. ಪರಾಂಜಿಕಾ ನಿವೇದನ ಸ್ವಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮ. ಅದು ಕಚ್ಚಿ ಧೀರ. ಧೀರ ಅಂದ್ರೆ ಯಾರು ಅಂತಂದ್ರೆ ಪ್ರತ್ಯೇಕ ಆತ್ಮಾನಮೈಕ್ಷತ್, ಒಳಗಡೆ ಪ್ರತ್ಯೇಕವಾದ ಒಂದು ಆತ್ಮ ಉಂಟು ಅಂತ ಯಾವನು ತಿಳ್ಕೊಂಡಿದ್ದಾನೋ ಅವನು ಧೀರ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾಂದಿ ಬೋಧತ ಕ್ಷುರಸ್ಯ ಧಾರ ಅಭಿಚಾಕ. ಅದು ಈ ಸುಲಭದಲ್ಲ ಇದು. ಹಾಗಾಗಿ ಏನು ಅಂದ್ರೆ ಅದು ಕತ್ತಿ ಅದಕ್ಕೆ ನಡೆದ ಹಾಗೆ ಚೂರು ಹೆಚ್ಚಾದ್ರೆ ಕಟ್ಟಾಗಿ ಕೆಳಗಿಳಿತೀನಿ, ಕಟ್ಟಾಗಿದ್ರೆ ಸಾಯ್ತೀನಿ ನೀನು. ಅಂಥದ್ರ ಬಗ್ಗೆ ನೀನು ಹೋಗ್ಬೇಕು, ತಪಸ್ ಮಾಡ್ಬೇಕು ಅಂತಂದ್ರೆ ನೀನು ಪ್ರತ್ಯೇಕವಾಗಿರ್ಬೇಕಪ್ಪ ಅಂತ ಹೇಳ್ತೀನಿ. ನೀನು ಪ್ರತ್ಯೇಕವಾಗಿರ್ಬೇಕಾಗ್ತದೆ. ಎಲ್ಲ ಹಾಗೆ ಸಂಸಾರ ಸನ್ಯಾಸಿ ನಾವು ಯಾಕಷ್ಟು ಮಾತ್ರ ಕೊಡ್ತೇವೆ, ಕಾವಿ ಹಾಕೋದು ಅಪಿಯರೆನ್ಸಿಗೆ ಬರ್ತಾ ಇರುವಂತಹದ್ದು. ಆದ್ರೆ ಒಳಗಡೆ ಉಂಟಲ್ಲ, ಸನ್ಯಾಸಿಗೆ ಸ್ತ್ರೀ ಪುರುಷ ಭೇದ ಇಲ್ಲ. ಸಂಸಾರಿ ಹಾಗಾದ್ರೆ ಹೆಣ್ಣುಮಕ್ಕಳು ಯಾಕಷ್ಟು ಆಗೋದಿಲ್ಲ ಅಂದ್ರೆ, ಒಂದು ಸಮಾಜದ ನಿಬಂಧನೆ, 2ನೇದು ಅಸಹಾಯಕತೆ ಇರ್ತದೆ, 3ನೇದು ಈಗ ಅಕ್ಕಮಹಾದೇವಿ ಮತ್ತೆ ಮೀರಾಬಾಯಿ ಇಂಥವ್ರ ತೋರಿಸಿದ್ದಾರೆ. ಮೈತ್ರೇಯಿ ಇದೆಲ್ಲ ಹೇಳಿದ್ರು. ಮೈತ್ರೇಯಿ ಅವ್ರಿಗೆ ಅಯ್ಯೋ ಯಾಕೆ 2 ಹೇಳ್ತೀಯಾ ಹಿಂಗೆ ತಮಾಷೆ ಮಾಡಿದವರಿದ್ದಾನೆ. ಆದ್ರೆ ಆ ಪತ್ನಿಯರ ಸಂಗಡ ಅವನ ದೇಹ ಸಂಪರ್ಕವೇ ಇರಲಿಲ್ಲ. ಕಾತ್ಯಾಯನಿಗೆ ಕೇಳಿದ, ಇಲ್ಲ ನಿಮ್ದಾಗ ಭಂಗ ಬರಬಾರ್ದು, ನಾನು ತೃಪ್ತವಾಗಿದ್ದೇನೆ ಅಂದ್ಬಿಟ್ಟು. ಮೈತ್ರೇಯಿ ಹಗಲು ರಾತ್ರಿ ಹತ್ರ ಇರಬೇಕಲ್ಲ, ಸಮಾಜ ತಪ್ಪು ತಿಳ್ಕೊಳ್ಬಾರ್ದಲ್ಲ, ಅದಕ್ಕಾಗಿ ಪತ್ನಿಯಾಗಿ ಸ್ವೀಕರಿಸುವಂತ ನಾವು ಜ್ಞಾನಕ್ಕಾಗಿಯೇ ತಿಳ್ಕೊಂಡಿದ್ವು. ನಾವಾರೆ ಭಕ್ತಿಕಾಮಾಯ ಗತಿಯುಕ್ತಾಗೋತಿ ಆತ್ಮಸ್ತು ಕಾಮಾಯ ಅಂತ. ನನಗಾಗಿ ನಾನು ಇಷ್ಟಪಡೋದು ಅಷ್ಟೇ ಇಲ್ಲ. ಆ ನಾನು ಅಂದ್ರೆ ದೇಹವೂ ಹೌದು, ಇಂದ್ರಿಯವೂ ಹೌದು, ಮನಸ್ಸು ಹೌದು, ಆತ್ಮವೂ ಹೌದು. ಆ ಆತ್ಮಕ್ಕೆ ಸಂಬಂಧ. ನಾನು ಅಂತಂದ್ರೆ ಮೈ ಬಾಡಿ. ಒಬ್ರು ಹುಡುಗಿಯರು, who are you? I am my body because I am very much beautiful. ಇಂತ ಹೇಳಿದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಹೇಳಿದ್ರು. ಬಹಳ ನನ್ನ ಹತ್ರ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಿಲ್ಲ ನಾನು ಅಷ್ಟೇ. ನಾನು ಯಾರು ಅಂತಂದ್ರೆ ರಮಣ ಮಹರ್ಷಿಗಳ ಬಗ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಬೇಕಷ್ಟು ಹೇಳಿದ್ದಾರೆ. who am I? ಸಚ್ ಅಂತ ಹೇಳಿ ಬಿಯಾಂಡ್ ಮೈಂಡ್ ಆಗ ಮಾತ್ರ ನಾನು ಯಾರು ಅಂತ ಗೊತ್ತಾಗ್ತದೆ. ಹಾಗಾಗಿ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಕಾಸ್ಟ್, ಕ್ರೀಡ್ ಮತ್ತೆ ಈ ಇದಕ್ಕೆ ಸಂಬಂಧ ಫೆಮಿನ್ ಮೇಲ್ ಅದು ಭೇದವೇ ಇಲ್ಲ. ಸ್ಪಿರಿಟ್ ಅಂತ ಹೇಳ್ತಾರೆ, ನಮ್ಮ ಅಭಿಪ್ರಾಯ ಅಂತ ಹೇಳ್ತೇವೆ ನಾವು. ನಂತರ ಮಾಸ್ಟರ್ಸ್ ಅವರು ಸಂದೇಶಗಳನ್ನು ಕಳಿಸ್ತಾ ಇರ್ತಾರೆ. ಅವ್ರಿಗೆ ಕೆಲವರಿಗೆ ಪ್ರೇರಣೆ ಆಯ್ತು, ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ, ಅದನ್ನು ಅವ್ರು ಹೋಗ್ತಾರೆ. 7 ಮೆನ್ಷನ್ಸ್ ಅಂತ 7 ಲೆವೆಲ್ಸ್ ಅಂತ ಹೇಳ್ತಾರೆ. ನಿಮಗೊಂದು ಹೇಳ್ತೇನೆ, ನಾನೀಗ ಬಂದು ಅಷ್ಟು ಮುಗಿಸ್ಬಿಡ್ತೇನೆ ನಾನು. ನೀವು ಇಲ್ಲೊಂದು ಹಾಡು ಹೇಳಿದ್ರಿ, ಏನದು
ತೊಟ್ಟಿಲು ಅಂತ ಹೇಳಿದ್ರಿ, ಎದೆಹಾಲು ಉಳಿಸೋದು ಅಂತ ಹೇಳಿದ್ರಿ. ಈ ಆಧುನಿಕವಾಗಿ ನಮ್ಮ ಸಮಾಜ ಹೇಗಿದೆ ಅಂತಂದ್ರೆ ಮಗುವನ್ನ ದೂರ ಪಾಶ್ಚಾತ್ಯಗಳು ಇದೆ ಮಗುವನ್ನ ದೂರ ಇಟ್ಬಿಡೋದು. ಅದೇನೋ ಒಲೆಗಡೆ ಗೊತ್ತಾಗ ಬೇರೆ ಯಾವುದೂ ಇಲ್ಲ ಅಂತಿದ್ರು ಗೊತ್ತಾಗ್ತದೆ. ಒಂದು ಘಟನೆ ಹೇಳಿ ಮುಗಿಸ್ಬಿಡ್ತೇನೆ ನಾನು. ರಿಗ್ರೆಷನ್ಗೆ ಬಂದು ಏನು ಅಂತಂದ್ರೆ ಅವಳಿಗೆ ಒಂದು ದೊಡ್ಡ ಕೊರಗಿತ್ತು, ನನ್ನ ಅಮ್ಮನನ್ನ ನಾನು ಸರಿ ನೋಡ್ಕೊಳ್ಳಿಲ್ಲ ಅಂತ. ನನ್ನ ಅಮ್ಮನನ್ನ ನಾನು ಸರಿ ನೋಡ್ಕೊಳ್ಳಿಲ್ಲ ಅಂತ. ಏನ್ ನೋಡ್ಕೊಳ್ಳಿಲ್ಲ ಅಂತ ಕೇಳಿದ್ರೆ, ಅವಳು ನನ್ನ ಹತ್ರ ನಾನು ವೆಜಿಟೇಷನ್ ಆಗಿಬಿಡ್ಬೋದು ಆ ಪದ ಉಪಯೋಗಿಸಿದ್ದಾರೆ. ಅಂದ್ರೆ ತರಕಾರಿಯಾಗಿ ಬಿದ್ದಲ್ಲೇ ಬಿತ್ಕೊಂಡ್ ಬಿಡ್ತೇನೆ, ನನ್ಗೆ ಗೊತ್ತಾಗ್ತದೆ ಇನ್ನು ಸ್ವಲ್ಪ ದಿವಸದಲ್ಲಿ ನೀನು ಡಾಕ್ಟ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾಳೆ, ನನಗೊಂದು ಇಂಜೆಕ್ಷನ್ ಕೊಟ್ಟು ಮುಗಿಸ್ಬಿಡು ಅಂತ. ಈ ಮಗಳಿಗೆ ಏನು ಮಾಡಿದ್ರು ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ. ಬೇರೆಯವ್ರಿಗೆ ಕೆಲವೆಲ್ಲ ಕೊಟ್ಟಿದ್ದಾರೆ ಮಾಡಿದ್ದಾರೆ, ಅವನು ತಾಯಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ನನಗೆ ತಲೆಯಲ್ಲಿ ಹಾಗೆ ನನ್ನ ಅಮ್ಮನಿಗೆ ನಾನು ಘೋರ ಅನ್ಯಾಯ ಮಾಡಿದ್ನೋ, 3 ವರ್ಷ ಹಾಗೆ ಬಿಟ್ಕೊಂಡಿದ್ದ ಅವಳು ಅಂತ ಅವಳಿಗೆ ಬಹಳಷ್ಟು. ಅವರು 3 ಹೆಣ್ಣು ಮಕ್ಕಳು. ರಿಗ್ರೆಷನ್ನಿಗೆ ಕಳಿಸಿದ್ರು, ಹೋದ್ರು. ನೀನ್ ಹಿಂದೆ ಹೋಗು ಅಂತ ಹೇಳಿದ್ರು. ತಾಯಿಯ ಹೊಟ್ಟೆಯಲ್ಲಿ ಇದ್ದಾಗ ಹೋಗುವಂತದ್ದು ನೋಡಿ. ನಮ್ಮಲ್ಲಿ ಈ ಗರ್ಭ ಸೂಕ್ತ ಎಲ್ಲ ಉಂಟು, ಸೀಮಂತ ಮಾಡೋದೆಲ್ಲ ಉಂಟಲ್ಲ, ಎಲ್ಲ ವೈಜ್ಞಾನಿಕ, ಅದು ಪೂರ್ತಿಯಾಗಿ ಅದು ಪೂರ್ಣ ಇದ್ಕೊಂಡು ಅಲ್ಲಿ ಹೋಗುವಂಥದ್ದು. ನಾನು ಒಬ್ಬನೇ ಇಲ್ಲ ಅಂತದ್ದು. ಅವಳು ಪ್ರಸವವಾಗಿದ್ದು 3 ಟ್ರಿನಿಟಿ ಟ್ವಿನ್ಸ್ ಕೂಡ ಅಲ್ಲ. ಡಾಕ್ಟರ್ ಹೇಳಿದ್ರಂತೆ, ನೋಡಿ ನಾನು ಕೆಲವು ಸಲ ಇರ್ತದೆ, ಮಗುವಿನ ಹತ್ರ ಅವಳು ಬಂದಿದೆ, ಶಿಶು ಹೊರಗಡೆಗೆ ಬಂದ ನಂತರ ಮಗುವನ್ನು ಈಗೊಂದು ಸ್ವಲ್ಪ ಆಧಾರಿಕ ಇದೆ ಒಪ್ಪಿಕೊಂಡ್ರೆ ಆ ಮಗುವಿನ ಹತ್ರ ತಾಯಿ ಮಾತಾಡ್ಬೇಕಂತ. ಮಾತಾಡಿದ್ರೆ ಬೇಜಾರಾಗ್ತದೆ ಅವಳಿಗೆ. ಮಾತಾಡೋದೊಂದು ಧ್ವನಿ ಕೇಳಿದ್ರೆ ಸಾಕು, ಅಪ್ಪಿಕೊಂಡ್ರೆ ಸಾಕು. ಹಾಲು ಕೊಟ್ಟರೆ ಇನ್ನೂ ಖುಷಿ, ಅವ್ರದ್ದು ಅಷ್ಟೇ ಇರ್ತಾರೆ ಅವರು. ಹಾಗೆ ಅದೆಲ್ಲ ಬಂದಿದೆ, ರಿಗ್ರೆಷನ್ ಅಲ್ಲಿ ಬಂದಿದೆ. ನಮ್ಮಲ್ಲಿ ಅದೆಲ್ಲ ಥಿಯರಿ ಇದೆ, ಪೂರ್ತಿಯಾಗಿ ಸಪರೇಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಆ ರೀತಿಯಾಗಿ ಎಲ್ಲ ಬಂದ್ಕೊಂಡು ಅವ್ರು ಕೇಳಿದಾಗ 1 ಉಳಿಸ್ಕೊಳ್ಬಹುದು, 2 ಹೋಗ್ಬಿಡ್ತದೆ ಅಂತ ಹೇಳಿದ್ರಂತೆ ಡಾಕ್ಟರ್. ತಾಯಿಗೆ ಆತಂಕ ಆಯ್ತು. ನನಗೇನ್ ಮಾಡ್ಬೇಕು, ಇನ್ಕ್ಯುಬೇಟರ್ ಇಡಬೇಕು, ಒಂದೇ ಇದೆ ಇನ್ಕ್ಯುಬೇಟರ್, ಏನು ಬೇಡ ಅಂತ ಹೇಳಿ ಅವಳು ಅಲ್ಲಿ ಏನು ಕೃತ್ರಿಮ ಶಾಖ ಕೊಡ್ತಾರೆ, ಎಲ್ಲ ಇವಳೇ ಶಾಖ ಕೊಡ್ತಾರೆ, ಮೈ ಮೇಲೆ ಇಟ್ಕೊಂಡು. ಎಲ್ಲಿಯವರೆಗೆ? 10 ದಿವಸ ಅಲ್ಲ, 1 ವರ್ಷ. ಹಾಗಾಗಿ ಆ ದುರ್ಬಲವಾದದ್ದೆಲ್ಲ ಯಾವುದಿತ್ತು ಆ ಮಗುನಲ್ಲಿ, ಈ ಕೊನೆಯ ಮಗುದು ಇದು ತಲೆ ಬಿಸಿ ಆಗಿದೆ. ಅಷ್ಟು ಒಪ್ಪಿಕೊಂಡು ಮಾಡಿ 3 ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಅವಳು ಬೆಳೆಸಿದ್ದಾಳೆ. ನಂತರ ಅವರೆಲ್ಲ ಚೆನ್ನಾಗಿದ್ದಾರೆ, ಎಲ್ಲ ತುಂಬಾ ಆತ್ಮೀಯವಾಗಿದ್ದಾರೆ. ಆ ತುಂಬಾ ವೀಕ್ ಆಗಿದ್ದವಳು ಬಹಳಷ್ಟು ಹತ್ತಿರದ ಹಚ್ಕೊಂಡು ಈ ರಿಗ್ರೆಷನ್ ಅಲ್ಲಿ ಬಂತದ್ದು ಕೊನೆಗೆ. ಅವನು ಹೇಳಿದಾಗ ಮತ್ತೆ ಕೊನೆಗೆ ಕೇಳ್ತಾರೆ ಅವರು ಸಂಬಂಧಿಕರ ಹತ್ರ ಎಲ್ಲ ಹೋಗಿ ಅದನ್ನ ವ್ಯಾಲಿಫಿಕೇಶನ್ ಮಾಡ್ಲಿಕ್ಕೆ, ವ್ಯಾಲಿಡಿಟಿ ಮಾಡಿ ಅವರು ಮತ್ತೆ ಬರೆಯೋದು. ಅವ್ರು ಮತ್ತೆ ಕೇಳಿದಾಗ ನೀನು ಹಾಗಿರೋದ್ರಿಂದ ಅಷ್ಟೊಂದು ಅಟ್ಯಾಚ್ಮೆಂಟ್ ಉಂಟು ಅಂತ. ನಂತರ ನಮ್ಮಲ್ಲಿ ನೋಡಿ, ಅಲ್ಲಿ ಇದ್ದಾಗಿಲ್ಲ, ಕೊನೆಯವರೆಗೂ ಒಂದು ಸಾಯುವಲ್ಲಿವರೆಗೂ. ಅಲ್ಲಿ ಪಾಶ್ಚಾತ್ಯರಲ್ಲಿ ಅಲೋಪತಿಯಲ್ಲಿ ಲೆಕ್ಕ ಏನುಂಟು ಅಂತಂದ್ರೆ ಕೊನೆಯವರೆಗೂ ಅವರಿಗೆ ಔಷಧಿ ಕೊಟ್ಟು ಏನಾದ್ರು ಮಾಡ್ತಾ ಇರಬೇಕು ಅಂತ. ನಮ್ಮಲ್ಲಿ ಹಾಗಲ್ಲ, ಒಂದು ಹಂತಕ್ಕೆ ಬಂದ ಮೇಲೆ ಅವರನ್ನು ಅಷ್ಟಕ್ಕೆ ಬಿಡಬೇಕು ಅಂತ, ಅಷ್ಟಕ್ಕೆ ಬಿಡಬೇಕು. ಟ್ರೀಟ್ಮೆಂಟ್ ಹೆಸರಿನಲ್ಲಿ ಅವರಿಗೆ ಹಿಂಸೆ ಕೊಡ್ಲಿಕ್ಕೆ ಹೋಗಬಾರದು. ಹಾಗಾಗಿ ಕೆಳಗೆ ಮನಸ್ಬೇಕು, ಮಂಚದಲ್ಲಿ ಮನಸ್ಬಾರ್ದು, ಇಂಥದ್ದೆಲ್ಲ ಇರುವಂತ ಅದಕ್ಕೆಲ್ಲ ಸಿಸ್ಟಮ್ ವೈಜ್ಞಾನಿಕವಾಗಿದೆ. ಕೆಲವು ಮೌಢ್ಯ ಕಥಾಚಾರಗಳು ಸೇರ್ಕೊಂಡಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಹಾಗೆ ಅವನು ಕೊನೆಗೆ ಹೇಳ್ದಾನೆ, ಅವನು ನಮ್ಮಲ್ಲಿ ಕರ್ಮದ್ ಹೇಗಿದೆ ಅಂತ. ಸರಿ, ನೀನು ಕೊಟ್ಟಿದ್ದಿದ್ರೆ ನಾನು ತಲೆಯಲ್ಲಿ ಉಂಟಲ್ಲ ಅದನ್ನು ತೆಗೆದುಹಾಕು ಅಂತ ಹೇಳಿ. ಯಾಕೆ ಅಂತ ಕೇಳಿದ್ರೆ ಅವರಿಗೆ ಸಲಹೆ ಕೊಡ್ತಾರೆ ಅಂತ. ಇದು ಕೌನ್ಸಿಲಿಂಗ್ ನಲ್ಲಿ ಬರ್ತದೆ. ನೋಡು, ಕರ್ಮ ಥಿಯರಿ ಪ್ರಕಾರ 3 ವರ್ಷ ಅವಳು ಹಾಗೆ ಇದ್ದಲ್ಲ, ನೀವು ಮತ್ತೆ ಕೊಟ್ಟಿದ್ರೆ 3 ವರ್ಷದ ದುಃಖ ಅನುಭವಿಸ್ಲಿಕ್ಕೆ ಇನ್ನೊಂದು ಜನ್ಮಕ್ಕೆ ಬರ್ಬೇಕಿತ್ತು ಅವಳು. ಆದ್ರೆ ಆ ಜನ್ಮದಲ್ಲೇ ಮುಗಿಸಿದ್ರಿಂದ ಇನ್ನು ಒಳ್ಳೆಯ ಜನ್ಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ನಿಮ್ ತಾಯಿ ಒಳ್ಳೇದೇ ಮಾಡಿದೀನಿ, ಅಲ್ಲಿವರೆಗೆ ನೀವು ಒಂಥರ ನೋಡ್ಕೊಂಡಿದ್ದೀರಲ್ಲ, ನೀನು ಕೊಟ್ಟು ಮುಗಿಸ್ಲಿಲ್ವಲ್ಲ, ನನಗೆ ಆರಾಮಾಗ್ತದೆ ಅಂತ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ವಲ್ಲ. ಹಾಗಾಗಿ ಹಿರಿಯರ ಸೇವೆ, ಮಕ್ಕಳ ಲಾಲನೆ ಪಾಲನೆ, ಇದು ಯಜ್ಞ. ಭಗವದ್ಗೀತೆಯಲ್ಲೂ ಹೇಳಿದ್ದಾರೆ, ಹೋಮ ಹವನಗಳನ್ನು ಮಾಡೋದು ಮಾತ್ರ ಯಜ್ಞ ಅಲ್ಲ, ತಾಯಿ ನಿತ್ಯ ಯಜ್ಞದಲ್ಲಿ ಇರ್ತಾಳೆ. ಮಕ್ಕಳನ್ನು ಸರಿಯಾಗಿ ನೋಡ್ಕೊಂಡ್ರೆ ಮಾತ್ರ. ಮತ್ತೆ ಮಕ್ಕಳಿಗೆ ಹೊಡಿಬಾರದು ಅಂತ ಕೂಡ ಇಲ್ಲ, ಸರಿಪಡಿಸ್ಲಿಕ್ಕೆ ಹೊಡಿಬಹುದು. ಇನ್ಯಾರನ್ನು ಸಿಟ್ಟಿಗೆ ನಾವು ತೆಗೆದು ಹೊಡಿತೇವಲ್ಲ ಒಂದ್ಸಲ, ಬರೀ ನಾವೇ ದುಃಖ ಪಡ್ತೇವಲ್ಲ, ನಾವು ಕಾಣ್ತೇವೆ ಎಷ್ಟೋ ಸಲ. ಒಂದು ತಪ್ಪು, ತಪ್ಪು ಮಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಮಾಡಿಯೇ ಬಿಟ್ಕೊಳ್ತಾರೆ. ಆಗ ಪಶ್ಚಾತ್ತಾಪ ಮಾಡ್ಕೊಂಡು ಹೋಗಿ. ಆದ್ರೆ ದಿನಕ್ಕೆ 3 ಸಲ ಆ ತರ ಪಶ್ಚಾತ್ತಾಪ ಆಗುವ ಹೋಗ್ತಾರೆ ಅಷ್ಟೇ. ಅದು ಆದಷ್ಟು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ಮನುಷ್ಯ ಯಜ್ಞದಲ್ಲಿ ಬರೀ ಮನುಷ್ಯರಿಗೆ ಆತಿಥ್ಯ ಮಾಡೋದು ಮಾತ್ರ ಅಲ್ಲ, ಮಗುವನ್ನು ಬೆಳೆಸೋದು ಒಂದು ಯಜ್ಞ. ನಾನು ಭಗವದ್ಗೀತೆಯ ಆಧಾರದಲ್ಲಿ ಹೇಳ್ತಾ ಇದ್ದೇನೆ. ಸ್ವರ್ಣವಲ್ಲೇ ಗಂಗಾಧರ ಬರೆದ 3 ತರಂಗದಲ್ಲಿ ಉಂಟಲ್ಲ, ಅದು ಮಗು, ಅದನ್ನು ಬರೆದಿಲ್ಲ. ನಾನು ಹೆಚ್ಚು ಹೇಳಿಕ್ಕೆ ಹೋಗೋದಿಲ್ಲ, ತುಂಬಾ ಬೇರೆ ಬೇರೆ ನೋಟು ಮಾಡ್ಕೊಂಡು ಬಂದಿದ್ದೆ. ಇಷ್ಟೊತ್ತಿಗೆ ನಾನು
ಅಬ್ರಪ್ಟ್ ಎಂಡ್ ನಂಗೆ ಗೊತ್ತಿದೆ. ಮಾತಾಡೋದನ್ನ 3 ದಿವಸ ಮಾತಾಡ್ಬೋದು, ಅಷ್ಟು ತಗೊಂಡು ಬಂದಿದ್ದೇನೆ. ಮತ್ತೆ ಎಲ್ಲದಕ್ಕೂ ಆಧಾರಗಳು ಕೊಡ್ತಾ ಹೋಗ್ಬೋದು. ಉಪನಿಷತ್ತು ಅಂತ ಮತ್ತೆ ಇಷ್ಟೇ ತರ ಆಗ್ತದೆ ಅದಕ್ಕೆಲ್ಲ. ಮತ್ತೆ ಹೇಗೆ ಬರ್ತದೆ ಎಂದು ಉಪನಿಷತ್ನಲ್ಲಿ ಹೇಗೆ ಬರ್ತಾರೆ ಎಂದು ಸಸ್ಯಗಳಾಗಿ ನಾಳೆ ನೀರು ಬಿದ್ದು ಇದೆಲ್ಲ ಬಂದಿದೆ. ಎಲ್ಲೆಲ್ಲೂ ಬಿದ್ದರು ಅನುಭವಿಸ್ತಾ ಹೋಗ್ಬೇಕು. ಮತ್ತೆ ನಮ್ಮಲ್ಲಿ ಹೇಳ್ತಾರಲ್ಲ, ಎಷ್ಟು 80 ಕೋಟಿ ಯೋನಿಯಿಂದ ಬರಬೇಕಾಗ್ತದೆ ಅಂತ. ಅದರದ್ದೊಂದು ಪ್ರೊಸೆಸ್ ಬೇರೆ. ಒಳ್ಳೆಯವರು ನೇರವಾಗಿ ಬರ್ಬೋದು, ಇನ್ನು ಕೆಲವು ಸಲ ತಕ್ಷಣ ಆ ಕುಟುಂಬದಲ್ಲೇ ಹುಟ್ಟಬಹುದು. ಗೀತೆಯನ್ನು ಹೇಳ್ತಾರೆ, ನೈ ಕಲ್ಯಾಣ ಕಶ್ಚಿತ್ ದುಃಖದಿಂದ ಗಚ್ಚತಿ. 6, 7, 8ನೇ ಅಧ್ಯಾಯಗಳನ್ನು ನೋಡಿ, ಇದ್ರ ಬಗ್ಗೆ ಪೂರ್ಣ ಇದೆ ಎಲ್ಲ ಉಪನಿಷತ್ತಿಗೆ ಸಂಬಂಧಪಟ್ಟು ಬಂದಿದೆ. ಅವರು ಒಳ್ಳೆಯ ಮನೆಯಲ್ಲಿ ಹುಟ್ಟಬಹುದು, ಅಥವಾ ಅವ್ರು ಸ್ವಲ್ಪ ಜ್ಞಾನ ಮೊದಲೇ ಇರ್ತದೆ. ಈ ಸಂಗೀತದವರು ಇರ್ತಾರೆ, ಆಸಕ್ತಿ ಯಾವ ಪರಿಸರ ಇಲ್ಲದೆ ಹೋದ್ರು ಆಸಕ್ತಿ ತುಂಬಾ ಬಂದಿರ್ತದೆ ಅವರಿಗೆ. ಇನ್ನು ಕೆಲವರಿಗೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿರ್ತದೆ, ಹಾಗಾಗಿ ಅವರು ಬೇಗ ಬೇಗ ಆ ತರ ಸಂಸ್ಕಾರವನ್ನು ತಗೊಂಡು ಹೋಗ್ಬೋದು. ಬೇರೆ ಬೇರೆ ರೀತಿಯಿಂದ ಬರ್ತದೆ. ಈಗ ಉದಾಹರಣೆಗೆ ನೋಡಿ, ಹಿಂದೆ ಯಾರೋ ಒಬ್ಳು 625 ಬಂದವಳು ಒಬ್ಳು ಯಾರೋ ಒಂದು ಸೆಕ್ಯೂರಿಟಿ ಮಗಳಿಗೆ ಯಾರೋ ಅವಳ ಒಂದು ಮೂರಾರ್ಜಿ ಶಾಲೆಯೆಲ್ಲ ಹೀಗೆ ಓದ್ದವಳು, ಚೆನ್ನಾಗಿ ಓದ್ದವರಿಗೆ 2nd ಕ್ಲಾಸ್ ಬಂದಿರ್ಬೋದು. ಅಲ್ಲಿಗೆ ಎಲ್ಲಿಂದೂ ಒಂದು ಕಡೆಗೆ ಬಂದಿದೆಯಲ್ಲ ಅವಳಿಗೆ, ಅದು ಹಿಂದಿನ ಸಂಸ್ಕಾರದ್ದು ಬಂದಿದೆ. ಅವಳು ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ಬೋದು. ಹಾಗಾಗಿ ಪುಣ್ಯ ಮಾಡಿದರೆ ಹೇಗೆ, ಪಾಪ ಮಾಡಿದರೆ ಹೇಗೆ ಅನ್ನೋದ್ರೊಳಗೆ ಕೊನೆಯಲ್ಲಿ ಒಂದು ಮಾತು ಹೇಳೋದು ಅಂತಂದ್ರೆ, ಆನಂದ ಇಲ್ಲೂ ಹೇಳ್ತಾರೆ ಅಲ್ಲೂ ಹೇಳ್ತಾರೆ. ಆತ್ಮದ ಸಂಗಡ ಇದ್ದಾಗ ನಾವು ಯಾವಾಗಲೂ ಆನಂದದಲ್ಲಿ ಇರ್ತೇವೆ. ಅನಾತ್ಮ ಸಂಗಡ ಇದ್ದಾಗ ನಮ್ಮದು ದುಃಖ. ಹಾಗಾಗಿ ದುಃಖ ಇದೆ ಅಂದ್ರೆ ನಾನು ಅನಾತ್ಮ ಸಂಬಂಧದಲ್ಲಿದ್ದೇನೆ. ನಾನು ಸಮಾಧಾನದಲ್ಲಿದ್ದೇನೆ, ಸಂತೋಷವಾಗಿದ್ದೇನೆ ಅಂದ್ರೆ ಆತ್ಮ ಸಂಬಂಧ. ಅದನ್ನು ಮಾಡಲಿಕ್ಕೆ ಈ ಭಕ್ತಿ, ಸ್ತೋತ್ರ, ಹಾಡು, ಇನ್ನೊಂದು ಇದನ್ನು ಯಾವಾಗಲೂ ಅದೇನು ಮೋಟಿವೇಟ್ ಮಾಡುವಾಗೆ, ಇನ್ಸ್ಪೈರ್ ಮಾಡುವಾಗಿರ್ಬೇಕು. ಸಾಹಿತ್ಯ, ಸಂಗೀತ ಎಲ್ಲ ಅಷ್ಟೇ ಹೊರತು ಎರಡು ಕಡೆಗೂ ಇರೋದನ್ನು ಒಟ್ಟಿಗೆ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಇನ್ಸ್ಟಿಗೇಟ್ ಮಾಡುವ ಹಾಗಿರಬಾರ್ದು, ಉದ್ರೇಕಿತವಾಗುವ ಹಾಗೆ ಬರಬಾರ್ದು. ಶಾಂತ ಸಮಾಧಾನವಾಗಿ ನಮ್ಮ ಪರಿಸರ, ನಮ್ಮ ವ್ಯವಹಾರ, ನಮ್ಮ ಸಾಹಿತ್ಯ, ನಮ್ಮ ಸಂಗೀತ ಇದೆಲ್ಲ ಇರಬೇಕು ಅಂತ ಹೇಳೋದು. ಎರಡು ಕಡೆದು ಒಟ್ಟಿಗೆ ಸೇರಿಸಿ, ಎರಡು ವಿಜ್ಞಾನವನ್ನು ಒಟ್ಟಿಗೆ ಸೇರಿಸಿ ಹೇಳಿದ್ದೇನೆ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಃ ಭವೇತ್. ಇದಕ್ಕಿಂತ ಹೆಚ್ಚು ಪಾಸಿಟಿವ್ ಥಿಂಕಿಂಗು ಹೆಚ್ಚೆಚ್ಚಲು ಬೇರೆ ಉಂಟಾ? ನಮಸ್ಕಾರ. ಪ್ರಶ್ನೋತ್ತರಕ್ಕೆ ಆಸೆ ಇಟ್ಕೊಂಡು ಸತ್ತೋಗಿರ್ತಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅವರು ಆಮೇಲೆ ಭೂತ ಆಗಿ ಪ್ರೇತ ಆಗಿ ಬಂದ್ಕೊಂಡು ಕಾಡ್ತಾರೆ. ಈ ತರ ಕೆಲವರು ಹೇಳೋರಿದ್ದಾರೆ. ಅದು ನಿಜಾನ ಸುಳ್ಳ? ಭೂತಕ್ಕೂ ಪ್ರೇತಕ್ಕೂ ಸಂಬಂಧ ಇಲ್ಲ, ಆಯ್ತಾ? ಒಂದು ಜೀವ ಇನ್ನೊಂದು ಜೀವದ ಮೇಲೆ ಆರೋಪ ಮಾಡಿ ಬಂದಿದ್ದ ಬಗ್ಗೆಲ್ಲ ಪ್ರೂಫ್ ಇದೆ. ಆದ್ರೆ ಒಂದು 10 ಪ್ರಕರಣ ಇಂತಾದಿದ್ರೆ ಅದರೊಳಗೆ ಸತ್ಯ ಆಗೋದು 2 ಮಾತ್ರ. ಎಲ್ಲವೂ ಅದಲ್ಲ. ಸಂಧಿ ಇರ್ಬೋದು, ಇನ್ನೊಂದು ಬೇರೆ ಮತ್ತೆ ಬೇರೆ ಬೇರೆ ದೈಹಿಕವಾದದ್ದೆಲ್ಲ ಇರ್ಬೋದು. ಹಾಗಾಗಿ ಹಾಕಲಿಕ್ಕೆ ಬರುವುದಿಲ್ಲ. ಆದ್ರೆ ಇದನ್ನ ಯಾರೇ ಆಗ್ಲಿ ಇಬ್ಬರು ಮಾತ್ರ ಹೇಳ್ಬೋದು. ಒಂದು ಜ್ಯೋತಿಷ್ಯ ಗೊತ್ತಿದ್ದವರು, ಅವರಿಗೆ ವಿದ್ವಾಂಸರು ಆಗಿದ್ದವರು, ಅದು ಪ್ರೇತವೋ ಪಿಶಾಚಿಯೋ ಹೇಳಿ ಬರ್ತದೆ, ಇದೆ ಶಾಸ್ತ್ರ. ಆದ್ರೆ ಎಂತ ಜ್ಯೋತಿಷಿಗಳು ನಾನು ಅದೇ ಹೇಳ್ಬೇಕಾಗುತ್ತೆ. ಇನ್ನೊಂದು ವೈದ್ಯರು ಖಂಡಿತ ಹೇಳ್ತಾರೆ ಇದು ಏನು ಅಂತ. ಅವರಿಗೆ ನಂಬಿಕೆ ಇರುವುದಿಲ್ಲ. ಬಟ್ ಈ ರಿಗ್ರೆಷನ್ ಥಿಯರಿ ಎಲ್ಲ ಒಪ್ಪುವ ವೈದ್ಯರಿದ್ದಾರಲ್ಲ, ಪಾಶ್ಚಾತ್ಯರಲ್ಲಿ ಕನಿಷ್ಠ 25 ನನ್ನ ಹತ್ರನೇ ಹೆಸರುಂಟು. ಈ ತರ ಸೈಕ್ಯಾಟ್ರಿಸ್ಟು ಇದನ್ನ ನಂಬಿ ಅಧ್ಯಯನ ಮಾಡಿ ಪುಸ್ತಕ ಬರೆದವರು ಇದ್ದಾರೆ. ನಮ್ಮ ಇವರಿಂದ ಹೇಳಿದೆ ನಾನು 80ರವರೆಗಿನ ಇವರಿದ್ದು ನಮ್ಮ ಬದುಕುರಿ ಕಲಿಯರಲ್ಲಿ ಇದ್ದಾರೆ. ಯಾಕೆಂದ್ರೆ ಅವ್ರು 78, 80ರಲ್ಲಿ ಪಬ್ಲಿಷ್ ಮಾಡಿದ್ದಾರೆ ಪುಸ್ತಕ. 80ರ ನಂತರದ್ದು ನಿಮ್ಗೆ ಕೂಡ ಈ ಬ್ರೈನ್ ಬೇಸಿಸ್ ಒಳಗಿದ್ದು ಸಿಗ್ತದೆ ಬೇರೆ ಬೇರೆ ರೀತಿ. ಓಪನ್ ಆಗಿ ತೋರಿಸಿದ್ದಾರೆ, ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ತೋರಿಸಿದ್ದಾರೆ. ಹಾಗಾಗಿ ಈ ಕಾಣಿಸೋದು ಉಂಟ, ಪ್ರೇತದ್ದು ಉಂಟಲ್ಲ, ನಮ್ಮಲ್ಲಿ ಕರ್ಮವನ್ನೆಲ್ಲ ಮಾಡೋದು ಮನಸ್ಸಿಗೆ ಸಂಬಂಧಪಟ್ಟು ಬಂದಿರೋದು ಮನೋಮಯದ. ಆ ಮನೋಮಯದ ಭಯದಲ್ಲಿಯೇ ಅವರಿಗೆ ಹಲವು ಬಂದವರು ಇರ್ತದೆ, ಬರ್ತದೆ. ಹಾಗಾಗಿ ಆ ಮನಸ್ಸು ನೆಮ್ಮದಿ ಇದ್ರೆ ಎಲ್ಲ ಸರಿಯಲ್ಲ. ನಾವು ಹಾಗಾಗಿ ಶ್ರಾದ್ದಾದಿ ಕರ್ಮಗಳನ್ನು ಇದೆಲ್ಲ ನೆನೆಸ್ಕೊಂಡು ಬಿಟ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಇದ್ದಾಗ ಪ್ರೇತ ಸಂಬಂಧವೇ. ಆತ್ಮಹತ್ಯೆ ಮಾತ್ರ 2 ಕಡೆಗೂ ಬಂದಿದೆ. ದುರಂತ ದೊಡ್ಡ ಪಾಪ. ಅವರು ಇಮ್ಮಿಡಿಯೇಟ್ ಆ ದುರಂತ ಅನುಭವಿಸ್ಲಿಕ್ಕೆ ಬಂದೇ ಬರಬೇಕಾಗ್ತದೆ. ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳೋದು
ನಮ್ಮಲ್ಲಿ ಶಾಸ್ತ್ರದಲ್ಲೂ ಇದೆ, ಈ ರಿಗ್ರೆಷನ್ ಥೆರಪಿ ಸೈಕ್ಯಾಟ್ರಿಸ್ಟ್ ಅವರು ಕೂಡ ಕಲಿತು. ಸರ್ ನಮಸ್ತೆ ಸರ್, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ. ಅವಾಗ ತುಂಬಾ ಬುಕ್ಸ್ ಓದ್ಬಿಟ್ಟು ಸಾಕಾಗ್ಬಿಟ್ಟು ಇನ್ ಬುಕ್ಸ್ ಓದೋದು ಬೇಡ ಅಂತ ಅನಿಸಿದ್ದೆ. ನೀವು ಈಗಲೂ ಈ ವಯಸ್ಸಿನಲ್ಲಿ ಮಂತಿಗಳಲ್ಲಿ ಬುಕ್ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತೀರಾ? ಇನ್ಸ್ಪೈರಿಂಗ್ ಮೀ ಟು ಸ್ಟಾರ್ಟ್ ರೀಡಿಂಗ್. ತುಂಬಾ ಥ್ಯಾಂಕ್ಸ್ ಸರ್. ನನ್ನ ಕ್ವೆಶ್ಚನ್ ಏನಂದ್ರೆ, ಈಗಿರೋ ಸಂಬಂಧಗಳು ಮನೆಯಲ್ಲಾಗ್ಲಿ, ನಮ್ಮ ಶಾಲೆಯಲ್ಲಾಗ್ಲಿ, ನಮ್ಮ ಸ್ನೇಹಿತರಾಗ್ಲಿ, ಅವೆಲ್ಲ ಪೂರ್ವಜನ್ಮದ ಸಂಬಂಧಗಳ? ಹೆಚ್ಚಿನವು ಪೂರ್ವಜನ್ಮದ ಸಂಬಂಧಗಳು. ಹೆಚ್ಚಿನವು ಈ ರಿಗ್ರೆಷನ್ ಬಂದ ಪ್ರೂವ್ನಲ್ಲಿ ನಮ್ಮಲ್ಲಿ ಸಂಬಂಧ, ಯಾವುದೋ ಪುರಾಣ ಬಂದರೆ ನಾವು ಅಕ್ಕ ತಂಗಿ ಆಗಿದ್ದೇವೆ, ಯಾವುದೋ ಪುರಾಣ ಬಂದರೆ ಮಾಡಲು ಮಗ ಆಗುತ್ತಿದ್ದೇವೆ ಅಂತೆಲ್ಲ ಹೇಳ್ತೇವಲ್ಲ, ಸತ್ಯ. ಆದ್ರೆ ಎಲ್ಲವೂ ಹಾಗೆ ಎಲ್ಲಿಗೆ ಬರ್ತದೆ. 3 ರೀತಿಯಿಂದ ನಾವು ಬರ್ತೇವೆ. ಒಂದು, ತಾಯಿಯಾದವಳು ಮಗಳಾದವಳು ಇದ್ರೊಳಗೆ ಬಂದಿದೆ, ನೀಸಾಗಿ ಬಂದಿದ್ದಾರೆ. ಈ ಜನ್ಮದಲ್ಲಿ ನಿಮ್ಗೆ ಯಾರಾದ್ರೂ ಹಿಂದಿನ ಜನ್ಮದವ್ರು ಇದ್ದಾರ ಅಂತ ಕೇಳ್ತಾರೆ. ಕೆಲವು ಎಲ್ಲ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಸಲ ಇಲ್ಲ, ನನ್ನ ಮಗಳಾದವಳು ನೀಸ್ ಅಂತ ಹೇಳ್ತಾರೆ. ನಾನು ಅಷ್ಟು ಅಟ್ಯಾಚ್ಮೆಂಟ್ ಇದೆ, ಅವಳು ನನ್ನ ಮಗಳಾಗಿದ್ದಳು. ಮತ್ತೆ ಇನ್ನೊಂದು ವಾರಣಾಸಿ ಪೇರು ಅದೆಲ್ಲ ಕೆಲವು ಬಂತಲ್ಲ, ಅದರೊಳಗೆ ಅವಳು ಸ್ಪಷ್ಟವಾಗಿ ಹೇಳ್ತಾರೆ. ಅವಳು ಬಂದವಳು ನಿನ್ನ ತಂಗಿ ಹೇಳ್ತಾರೆ. ಇವಳಿಗೆ 15 ವರ್ಷ ಆಗಿದೆ, ತಂಗಿ ಹೇಳ್ತಾರೆ. ಅವಳಿಗೆ 60 ವರ್ಷ ಆಗಿದೆ. ಮನೆಗೆ ಬಂದು ಅವಳು ಬಂದವಳೆಲ್ಲ ಕೇಳಿರೋದು. ಅವಳು ಎಲ್ಲ ವಿವರವಾಗಿ ಹೇಳಿದಾಗ ಮತ್ತೆ ಅವರಲ್ಲಿ ಒಂದು ಆಕರ್ಷಣೆ, ಅಟ್ಯಾಚ್ಮೆಂಟ್ ನೋಡಿದಾಗ ಅವಳು ಒಪ್ಕೊಳ್ಬೇಕಾಯ್ತು. ಆ ಘಟನೆಗಳನ್ನು ಇವಳು ಹೇಳ್ತಾರೆ. ಅವಳಿಗೆ ಒಬ್ಬರಿಗೆ ಗೊತ್ತಿದ್ದ ಘಟನೆಗಳನ್ನ ಇವಳು ಹೇಳ್ತಾರೆ. ಹಾಗಾಗಿ ಅಂದ್ರೆ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಆದರೆ ಅದು ಹೌದು ಅಂತಾಗಿದೆ. ಇದು 2ನೇದು. 3ನೇದು, ಮುಂದಿನಕ್ಕೆ ಸಂಬಂಧಪಟ್ಟ ರಿಲೇಶನ್ಶಿಪ್ ನಲ್ಲಿಯೂ ನಮ್ಮ ಸಂಬಂಧಗಳಲ್ಲಿ ಬರ್ತದೆ. ಒಂದು, ನಮಗೆ ದ್ವೇಷ ಆದವರು ನಮ್ಮ ಹತ್ರ ಬರ್ತಾರೆ, ತುಂಬಾ ಪ್ರೀತಿ ಇದ್ದವರು ನಮ್ಮ ಹತ್ರ ಬರ್ತಾರೆ. 11% ಸಂಬಂಧಕ್ಕೂ ಬರ್ತಾ ಹೋಗ್ತದೆ. ಯಾಕೆಂದ್ರೆ ಇದು ಕಂಟಿನ್ಯೂಷನ್ ಇರ್ತದೆ. ಅದು ನಾವು ಕಳ್ಕೊಳ್ಬೇಕು ಅಂತಂದ್ರೆ 3 ಇದೆ ನಮ್ಮಲ್ಲಿ. ಒಂದು ಏನು, ಪ್ರಾರಂಭ ಗೊತ್ತಿದೆ, ಪ್ರಾರಂಭ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ತಡೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತೆ ಇನ್ನು ಆಗಾಮಿ, ಅದನ್ನು ತಡಿಬಹುದು, ರಿಫಾರ್ಮೇಶನ್ ಮಾಡಬಹುದು, ಮಾಡಬಹುದು. ಈ ಪ್ರಾರಂಭ ಅಂತ ಹೇಳುದು ಪಾಸ್ಟ್ ಅನ್ನೋದೇ. ಪಾಸ್ಟ್ ವಿ ಹ್ಯಾವ್ ಟು ಫಾರ್ಗೆಟ್. ನಾನು ಯಾಕೆ ಹುಟ್ಟಿದ್ನೋ ಅಂತ ಹೇಳಿ ಇಲ್ಲ. ನಿಮ್ ಕರ್ಮದ ಸಂಬಂಧಗಳು ಹುಟ್ಟಿದೀನಿ, ಅನುಭವಿಸು. ಆ ಅನುಭವಿಸ್ಬೇಕಿದ್ರೆ ಈ ನಾಳೆಯ ಬಗ್ಗೆ ನೀನು ಬದಲಾಯಿಸ್ಕೊಳ್ಬಹುದು. ಮುಂದೆ ನೀವು ಊಟಕ್ಕೆ ಹೋಗ್ತಾ ಇದ್ದೀವಿ, ಊಟದಲ್ಲಿ ಯಾವ ಮೆನು ತಗೊಳ್ಬೇಕು ಬಿಡಬೇಕು ನಾವು ಬದಲಾಯಿಸ್ಬಹುದು. ನಿನ್ನೆ ತಗೊಂಡು ನನ್ನ ಹೊಟ್ಟೆ ಹಾಳಾಗಿದೆ ಅಂತ ಹೇಳೋದು ಬದಲಾಯಿಸ್ಲಿಕ್ಕೆ ಬರುದಿಲ್ಲ. ಅದು ಎಚ್ಚರಿಕೆ ಮಾಡ್ತಾರೆ. ಮತ್ತೆ ಸಂಚಿತ ಅಂತಿರೋದು, ಅದು ಸ್ವಲ್ಪ ಬರ್ತಾ ಇರ್ತದೆ. ಸಂಚಿತನೂ ಕಡಿಮೆ ಮಾಡ್ಕೊಳ್ಬಹುದು. ಮುಂದೆ ಆಗಾಮಿನೂ ರಿಫಾರ್ಮ್ ಮಾಡ್ಕೊಳ್ಬಹುದು. ಹುಟ್ಟಿದ್ದನ್ನ ಸಾಯುವವರೆಗೆ ಫೋರ್ಸ್ ಮಾಡಿ ಹೋದ್ರೆ ಮತ್ತೆ ಪಾಪ ಹೋಗುತ್ತೆ. ಈ 3 ರೀತಿಯಿಂದ ಇದೆ. ಹಾಗೆ ಆ 3 ರೀತಿಯಿಂದ ನಮ್ಮ ಸಂಬಂಧ ಇದೆ. ಮತ್ತೆ ನೀವು ಹೇಳಿದ್ರಲ್ಲ, ಇವತ್ತಿಗೂ ನೀವು ಇದೆ. ನನಗೆ 2 ಕಾರಣ. ಒಂದು, ನಿರಂತರ ಅಧ್ಯಯನ ಮಾಡಬೇಕು. ನನ್ನ ಪ್ರೊಫೆಸರ್ ಹೇಳಿದ್ದು ನನ್ನ ಕುತೂಹಲ ಪ್ರತಿಯೊಂದು. ನಾನು ಮಾತಾಡಬೇಕು ಅಂದ್ರೆ ಗೊತ್ತಿಲ್ಲದೆ ಮಾತಾಡ್ಲಿಕ್ಕೆ ಆಗುದಿಲ್ಲ. 2ನೇದು, ನಾನು ಈ ಸೆಮಿನಾರ್ಗಳನ್ನು ಮಾಡ್ತಾ ಇದ್ದಲ್ಲ, ತುಂಬಾ ಅನುಭವ ಆಯ್ತು ನನಗೆ. ನಿಜವಾಗಿ ನಾನು ಟೀಚಿಂಗು, ನನ್ನ ಲರ್ನಿಂಗ್ ಇಂದ ಅಲ್ಲ, ಈ ಸೆಮಿನಾರ್ಗಳು, ವರ್ಕ್ಶಾಪ್, ನನ್ನ ಡಿಸ್ಕಷನ್ಸ್, ಇಂಟ್ರಾಕ್ಷನ್ಸ್, ಚಾಲೆಂಜಸ್ ಬರ್ತದೆಯಲ್ಲ, ಅದರಿಂದ ನಾನು ತುಂಬಾ ಬೆಳ್ಕೊಂಡು ಬಂದೆ. ನನಗೆ ಲಾಭ ಆಗಿದೆ. ಯಾರಿಗೆ ಲಾಭ ಇದು ಗೊತ್ತಿಲ್ಲ. ಹಾಗೆ ಈ ಉಪನಿಷತ್ ಪುಸ್ತಕ ಓದಲು ಯಾರಿದ್ದಾರೋ ಗೊತ್ತಿಲ್ಲ ನನಗೆ. ನಾವು ರೆಫರೆನ್ಸ್ ಮಾಡಿ ಹಾಕ್ತೇವೆ ಯೂನಿವರ್ಸಿಟಿ. ಅಂದ್ರೆ ನನಗೆ ಅದರಿಂದ ತುಂಬಾ ಲಾಭ ಆಗಿದೆ. ಒಂದ್ಸಲ ಹೀಗೆ ಆಯ್ತು. ಸುಮಾರು 90 ಹೋಗ್ತೀವೋ ಏನೋ, ನಾನಿನ್ ಸಾಕು, ಏನೋ ಟೀಕಾ ಮಾಡ್ತಾರೆ, ಗಾಯತ್ರಿ ಅವರು ಮಾಡ್ತಾ ಇದ್ದಾರಲ್ಲ, ಹಾಗೆ ಇವನೇನೋ ಹೆಸರಿಗಾಗಿ ಇದನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ನಾನೇ ಸ್ವಲ್ಪ ಸಂಗ್ರಹ ಮಾಡ್ತಿದ್ದು. ನಾವು ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ವಿ, ಒಂದು ಕ್ವಶನ್ ಕೇಳ್ತಾ ಇರಲಿಲ್ಲ. 50% ಅವರು, 50% ನಾನು. ಹಾಗಾಗಿ ಪ್ರಶ್ನೆ ಇಲ್ಲ. ಆಗ ಒಂದು ಕರೆದು ಡಾಕ್ಟರ್ KT ಪಾಂಡುರಂಗ ಇದ್ದಿದ್ರಿ ಸಂಸ್ಕೃತ ಪ್ರೊಫೆಸರ್. ಅವ್ರು ನನ್ನ ಪ್ರೊಫೆಸರ್. ಅವರು ನಾನು ಮಾಡ್ತಾ ಇದ್ದ 5-6 ಸೆಮಿನಾರ್ ಅದನ್ನು ಫೋನ್ ಮಾಡಿ, ಜೀವನ್ ಭಟ್ರೆ ನೀವು ಮಾಡ್ತಾ ಇದ್ದೀರಲ್ಲ, ನಮ್ಗೆ ಪ್ಲಾಂಟ್ಸ್ ಬಗ್ಗೆ ಬೇಕು, ಈ ಗ್ರಹ ಮತ್ತು ಸಸ್ಯದ ಬಗ್ಗೆ ನೀವೇನು ಮಾಡಿದ್ದೀರಿ ನನಗೆ ಹೇಳಿದ ಶಾಂತಾಗ. ನಾನು ಕೇಳಿದ್ರೆ ನಾನು ಮುಂದುವರಿಸೋದು ಮಾಡಬೇಕು, ನೀವೊಂದು ಸ್ವಲ್ಪ ಕಳಿಸಿ ಅದಕ್ಕೆ ಅಂತಂದು. ಷೋಡಶೋಪಚಾರ ಪೂಜೆಯ ಬಗ್ಗೆ ನೀವೊಂದು ಪೇಪರ್ ಪ್ರೆಸೆಂಟ್ ಮಾಡಿ ಸಂಬಂಧಪಟ್ಟು ಯಾವ್ಯಾವ. ನಾನು ಇಲ್ಲಿ ಬಂದೆ. ಅವರಿಗೆ ಬಹುಶಃ 88-90 ವರ್ಷ ಆಗಿದೆ. ನಂಬ್ತಿರೋ ಇಲ್ಲೋ, ಈ ನಮಗೆಲ್ಲ ಈ ತರ ಪ್ರೇರಣೆ ಅದೇ. ಅವರು ಈಗ ಗೋಕುಲ ನಾನಿನ್ನು ಹಾಗೆ ನಾನು ಬರೀ 48-50 ವರ್ಷ ಏನೋ ಇದ್ದೇನೆ. ನಾನೀಗ ಸಾಕು ನಿಲ್ಲಿಸ್ಲಿಕ್ಕೆ ಹೊರಟಿದ್ದೇನೆ. ನನಗೆ ನಾಚಿಕೆಯಾಗಿ ಮತ್ತೆ ನಿರಂತರ ಮಾಡಿಕೊಟ್ಟೆ. ಕೋವಿಡ್ ನಲ್ಲಿ ಮಾತ್ರ ಆಗಲಿಲ್ಲ ಬಿಟ್ಟರೆ ಅಲ್ಲಿವರೆಗೂ ಬೇರೆ ಬೇರೆ ವೇದಿಕೆಗಳಲ್ಲಿ ಸೆಮಿನಾರ್ ಮಾಡ್ತಾ ಇದ್ದೀನಿ. ಆದ ಪ್ರೇರಣೆ ಅದು ನಿಮ್ಗೆ ಬಂದು ಬಂದಿದೆ.
ಸರ್ ನಮಸ್ತೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ಯಾರಾದರೂ ಸತ್ತಂತಹ ದಿನಗಳು ಬಂದಂತ ಸಂದರ್ಭದಲ್ಲಿ ಮತ್ತೆ ಅದೇ ಸಂದರ್ಭದಲ್ಲಿ ಅವರ ಕುಟುಂಬದವರು ಯಾರಾದರೂ ಸಹಿತ ಸಾಯಲಿಕ್ಕಾಗಿರುವಂತ ವ್ಯಕ್ತಿಗಳು ಹೆಚ್ಚಿಗೆ ಸಾಯ್ತಾರೆ ಅಂತ ಹೇಳ್ತಾ ಇದ್ದಾರೆ, ಕೇಳಿದ್ರಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸತ್ತವರ ದಿನಗಳು ಬಂದಂತ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರು ಅದಕ್ಕೂ ಒಂದು 15 ದಿನಗಳ ಮೊದಲು ಅಥವಾ ನಂತರ ಮತ್ತೆ ಸಾಯಿದ್ದಾರೆ ಎನ್ನುವುದನ್ನ ನಾನು ಹೇಳಿದ್ದೀನಿ, ಕೇಳಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದರ ಬಗ್ಗೆ ನನಗೆ ಆ ಅಧ್ಯಯನದಲ್ಲಿ ಸಿಗ್ಲಿಲ್ಲ. ಆದ್ರೆ ಅದರಿಂದ ಏನೋ ವಿಚಿತ್ರವಾದ ಒಂದು ನಂಬಿಕೆ ಬಂದಿರ್ತದೆ. ಇನ್ನೊಂದು ಕೆಲವು ಘಟನೆಗಳು ಸತ್ಯ ಆಗಿರ್ತವೆ. ಈಗ ಉದಾಹರಣೆಗೆ ಗಂಡ ಹೆಂಡತಿ 24 ಗಂಟೆಯಲ್ಲಿ ಸತ್ತು ಹೋಗೋದು ಕಾಣ್ತದೆ ನಮಗೆ. ಹಾಗೆ ಇನ್ಯಾರದೋ ಸತ್ತು ಬಿಟ್ರೆ ಇನ್ಯಾರು ಮತ್ತೊಬ್ಬ ಆ ಜೈಲಲ್ಲಿ ಸತ್ತು ಹೋದ್ರು 25 ಜನ ಆತ್ಮಹತ್ಯೆ ಮಾಡ್ತಾರೆ. ಅಂದ್ರೆ ಮಾನಸಿಕ ದೌರ್ಬಲ್ಯವು ಹೇಗೆ ಬರ್ತದೆ ಅಥವಾ ಹೇಗೆ ಅಂಟಿದೆ, ಅದು ಅವರ ಹಿಂದಿನ ಸಂಬಂಧವೋ ಈಗ ನಾವು ಹುಟ್ಟಬೇಕಂತೋ ಅವರ ಪಾಪವೋ ಹೇಳಿ ಗೊತ್ತಾಗುದಿಲ್ಲ. ಎಲ್ಲರೂ ಯಾವ್ದಾದ್ರು ಇದ್ದಿರ್ಬೋದು ಅಂತ ಹೇಳ್ತಾರೆ. ಹಾಗೆ ಇದು ಕೂಡ ಸತ್ತವರ ದಿವಸದ್ದು ಅದಕ್ಕೆ ಸಂಬಂಧಪಟ್ಟ ಮನಸ್ಸಿನಲ್ಲಿ ಒಂದು ದಾಖಲಾಟಗಳೆಲ್ಲ ಇಟ್ಟುಕೊಂಡು ಮಾಡಿಕೊಂಡು ಹೋಗಿತ್ತು. ಆದ್ರೆ ಅವರೇನೋ ತಗೊಂಡು ಹೋದ್ರು ಒಂದು ಸುಳ್ಳು. ಮತ್ತೆ ಈ ಕೆಲವು ಸಲ ಏನ್ ಈ ಸಿನಿಮಾದವರಿಂದ ಏನು ನನಗೊಂದು ಅರ್ಥ ಆಗುದಿಲ್ಲ. ದೇವರು ಕೊಂಡೋದ, ದೇವರು ನನಗೆ ಕೆಟ್ಟದ್ ಮಾಡ್ದ, ದೇವರು ಒಳ್ಳೇದ್ ಮಾಡ್ದ ಅಂತ ಹೇಳಿ ಇದರಷ್ಟು ಮೌಢ್ಯ ಬೇರೆ ಯಾವುದು. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕ ಮತ್ತು ಬೇರೆ ಏನೂ ಇಲ್ಲ. ಹಾಗಂತೇಳಿ ಅಯ್ಯೋ ನನ್ನ ಹಣೆ ಬರಹ ಅಲ್ಲ. ಹಣೆ ಬರಹ ತಿದ್ದಲಿಕ್ಕೆ ನಮ್ಮ ಹತ್ರ ಅವಕಾಶ ಉಂಟು. ನಾನು ಹೇಳಿದ್ನಲ್ಲ ಆಗ ಸಂಚಿತರು ಇದ್ದೇ ಇದನ್ನು ಬದಲಾಯಿಸ್ಲಿಕ್ಕೆ ಹುಟ್ಟಿದ್ದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ನಾನೇನು ಈ ರಾಜಕಾರಣಿಗಳು ಮಾತಾಡ್ತಾರಲ್ಲ, ನಾನೇನು ಸರ್ಟಿಫಿಕೇಟ್ ತಗೊಂಡು ಹುಟ್ಟಿಲ್ಲ ಇಂಥವ್ರು ಬಂದಿದೆ ಅಂತ. ಇದು ಸರ್ಟಿಫಿಕೇಟ್ ಅದು ಧರ್ಮದ ಸರ್ಟಿಫಿಕೇಟ್ ಇದೆ, ಹುಟ್ಟಿದ್ದೇನೆ. ಆದ್ರೆ ಅದ್ರ ಬಗ್ಗೆ ಚಿಂತೆ ಬೇಸರ ಮಾಡ್ಕೊಳ್ಬಾರ್ದು, ಅದ್ರೊಳಗೆ ದುಃಖ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ದದ್ದನ್ನು ನಾನು ಅನುಭವಿಸೋದು ಹೇಗೆ ಅಂತ ನೋಡ್ಬೇಕು ಹೊಟ್ಟೆ ಹೊರತು ಅಯ್ಯೋ ನನ್ನ ಹಣೆ ಬರ ನಾನು ಹೀಗಾಗುತ್ತೆ, ಈ ಗಂಡನ ಮದುವೆ ಆದ, ಈ ಅದೆಲ್ಲ ಮಾತಾಡಿ ಪ್ರಯೋಜನ ಇದೆ. ನನ್ನ ಸಂಬಂಧ ಹೇಗಿರ್ಬೇಕು, ನನ್ನಷ್ಟು ಇನ್ನೊಬ್ಬರ ಮೇಲೆ ಆರೋಪ ಹಾಕೋದು ನಮಗೆ ಜಾಸ್ತಿ. ಅವನ ಕಾರಣದಿಂದ ಇವಳ ಕಾರಣದಿಂದ ನಾನು ಹೀಗಾಯಿತು, ಯಾಕೆ ನಿನ್ನ ಕಾರಣ ಅಲ್ಲ. ಅದು ಏನೇ ತಪ್ಪಿದ್ರು ಯಾರಿಂದ ಇದ್ರು ನಂದು ಅದ ನೀತಿ 50% ಬಿಟ್ಬಿಡ್ಬೇಕು. ಯಾಕೆಂದ್ರೆ 50% ನಂದೇ ಇದೆ, ಯಾವುದೇ ಆಗಿಲ್ಲ 50%. ಮತ್ತೆ ನಮಗೆ ಪೇಷನ್ಸ್ ಇರುವುದಿಲ್ಲ. ಸಹನೆ ಇಟ್ಕೊಂಡ್ರೆ ಎಷ್ಟು ಡೈವರ್ಸ್ಗಳನ್ನು ಉಳಿಸಿಬಹುದು ಸಹನೆ ಇದ್ರೆ. ಇಗೋ ನೋಡಿ ಯಾವ ತರದ ಇಗೋಗಳು ಇರ್ತದೆ. ಪುತ್ರ ಅಂದ್ರೆ ಪಿತುಹು ತ್ರಾಯತೆ ಇತಿ ಪುತ್ರ, ಅವ ದಾಟಿಸ್ತಾನೆ. ತಂದೆ ಸತ್ತ ನಂತರ ಮಗ ಶ್ರಾದ್ದ ಮಾಡ್ತಾನೆ. ಅವನ ಉದ್ದೇಶ ಅವನನ್ನು ಮುಕ್ತಿ ಮಾಡಬೇಕು ಅಂತ. ಅದಕ್ಕೆ ಪಿಂಡನ್ನು ಬಿಡ್ತಾನೆ. ಪಿತಾಮಹ, ಪ್ರಪಿತಾಮಹ, 3 ಅಜ್ಜ ಮುತ್ತಜ್ಜನವರೆಗೆ. ಆದ್ರೆ ಇದನ್ನು ಮಾಡ್ತಾನೆ ಇರ್ತಾನೆ. ಅಂದ್ರೆ ಅವರಿಗೆ ಮುಕ್ತಿ ಸಿಗ್ತಾನೆ ಇಲ್ವಾ? ಎಷ್ಟು ವರ್ಷ ಮಾಡಬೇಕು? ನನ್ನ ಹಾಸ್ಟೆಲ್ ಕ್ಲಾಸ್ಮೇಟ್ ಅವರು ಶಿಷ್ಯ ನೋಡಿ, ಅದಕ್ಕೆ ಏನ್ ಹೇಳ್ತಾರೆ ಹೆಸರು ಹೇಳಿ. ನೀವು ಹೇಳಿದ್ರಲ್ಲ ಆ ಶಬ್ದದಲ್ಲೇ ಅದಕ್ಕೆ ಇದೆ ಉತ್ತರ. ನೋಡಿ, ಶ್ರಾದ್ದ ಅನ್ನೋದು ಶ್ರದ್ಧೆಯ ಪ್ರತೀಕವಾಗಿ ಬರ್ತದೆ. ಅದು ಶ್ರದ್ಧೆಯ ಲಕ್ಷಣ. ನನ್ನ ಮನಸ್ಸಿಗೆ ನೆಮ್ಮದಿಯಾಗೋದು. ಮತ್ತೆ ಎಲ್ಲಿವರೆಗೆ ಅಂತ ಕೇಳಿದ್ರೆ, ಎಲ್ಲಿವರೆಗೆ ನಿನಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ. ಮತ್ತೆ ಕ್ಷಮೆ ಇದೆ. ಆಲಸ್ಯದಿಂದ ಯಾವಾಗಲೂ ಬಿಟ್ರೆ ಅದು ದೋಷವೇ. ನನಗೆ ನಿಜವಾಗಿ ಆಗೋದಿಲ್ಲ ಅಂತ. ಹಾಗಾಗಿ ಶ್ರಾದ್ದದಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಇದು 2 ಪ್ರಶ್ನೆ ಇದೆ. ಒಂದು, ಎಲ್ಲಿವರೆಗೆ ಮಾಡಬೇಕು, ಮತ್ತು ಅವರಿಗೆ ಮುಕ್ತಿನೇ ಸಿಕ್ಕೋದಿಲ್ಲ ಅಂತ. ನಾವು ಶಬ್ದ ಉಪಯೋಗಿಸ್ತೇವೆ ಮುಕ್ತಿ ಅಂತೇಳಿ. ಶ್ರಾದ್ದ ಮಾಡಿದ್ರಿಂದ ಮುಕ್ತಿ ಸಿಗ್ತದೆ ಅಂತ ಇಲ್ಲ, ಮಂತ್ರಗಳಲ್ಲೂ ಹೇಳಿಲ್ಲ. 12ನೇ ದಿವಸಕ್ಕಾದ್ರೂ ಆಶೀರ್ವಾದ ಏನ್ ಮಾಡ್ತಾರೆ, ಅಕ್ಷರೀಯ ಲೋಕ ಪ್ರಾಪ್ತಿರಸ್ತು ಅಂತ ಮಂತ್ರದಲ್ಲಿರೋದು. ಶಾಸ್ತ್ರದಲ್ಲಿ ಅಕ್ಷರೀಯ ಲೋಕ. ಶ್ರಾದ್ದದಲ್ಲಾದ್ರೂ ನಮ್ಮ ಸಂಪ್ರದಾಯ ಗದಾಧರ ಕ್ರಿಯದಾನ, ನಾನು ಮಾಡಿದ್ದು ಆ ಪಿತೃಗಳಿಗೆ ಸೇರಿಸುವಂತಹದ್ದು ನೀನು ಮಾಡಿಕೊಡು ಮಾರಾಯ ಅಂತ ಆ ಗದಾಧರ ವಿಷ್ಣುವಿಗೆ ಹೇಳ್ತಾ ಇರುವಂತಹದ್ದು. ಇವತ್ತು ಎಲ್ಲೂ ಮುಕ್ತಿ ಹೇಳುವ ಪದ ಇಲ್ಲ. ನಾವು ಶಬ್ದ ಹೇಳ್ತೇವೆ ಮುಕ್ತಿ ಅಂತಂದ್ರೆ ದುಃಖದಿಂದ ಬಿಡುಗಡೆ ಹೇಳ್ಬೋದು ಬೇಕಾದ್ರೆ ಅಷ್ಟೇ ಹೊರತು ಸಂಪೂರ್ಣ ಸಾಯುಜ್ಯ ಸಾಮೀಪ್ಯ ಆ ಅರ್ಥಗಳು ಇಲ್ಲ. ಇನ್ನು 2ನೇದು, ಅವರಿಗೆ ಹೋಗ್ಬಿಡ್ತದೆ ಅಂತ ಕೆಲವರು ಹುಚ್ಚುಚ್ಚಾಗಿ ಮಾತಾಡೋದು.
ಅವನಿಗೆ ಮಾರೆ ಅವನು ಕುಡಿದಿದ್ನೋ, ಹಾಗಾಗಿ ಒಂದು ನಾನೇ ಕೇಳಿದ್ದೀನಿ, ಒಂದು ಭಟ್ರು ಎಂತ ತೊಟ್ಟೆ ಒಂದು ಕೊಟ್ಬಿಡು ಯಾರ್ಯಾರು ಭಟ್ರಿಗೆ, ಅವ್ರಿಗೆ ಕೊಟ್ಟು ಕುಡಿಯೋರೇ ಕುಡಿಯೋರನ್ನ ಕರೆದಿದ್ದು ತಪ್ಪು. ಮತ್ತೆ ಆ ತೊಟ್ಟೆ 16 ದಾನ ಯಾವ್ದುಂಟು ಅದನ್ನು ಇಂಥದ್ದು ಕೊಡಬೇಕು ಅಂತ ಸಕಾರಣವಾಗಿ ಕೊಟ್ಟಿದ್ದಾರೆ ಅಂತ ಹೊರತು ಅವನಿಗೆ ಇಷ್ಟ ಆಯ್ತು ಅಂತ ಇದೆಲ್ಲ ವೈದಿಕರೇ ಹೇಳುವಂತವ್ರಿದ್ದಾರೆ. ನಾವು ಏನ್ ಮಾಡೋದು? ಒಂದ್ಸಲ ಬೈದ್ಬಿಟ್ಟೆ, ಒಂದ್ಸಲ ಕಿರಿಕ್ ಮಾತಾಡಿಗೆ ಹೋಗ್ಲಿಲ್ಲ, ಏನ್ ಮಾಡೋದು ಅರ್ಥ. ನಾನು ಒಬ್ಬ ವೈದಿಕ ಹೋಗಿದ್ದೆ, ಈ ತರದ ಮಾತುಗಳು ಬರ್ತದೆ. ಎರಡನೇದಾಗಿ ನೋಡಿ, ಇದು ನಾನು ಮುಂದುವರೆಸಿ ಹೇಳ್ತೇನೆ. ಅರೆ ಇದು ಜನ್ಮಕ್ಕೆ ಬಂದ್ಬಿಟ್ಟಿದ್ದಾನೆ, ಅವನಿಗೆ ಇಂಥ ಶ್ರಾದ್ದ ಮಾಡ್ತೇನೆ ಅಂತ ಕೇಳ್ತೇವೆ ನಾವಲ್ವಾ. ನಮ್ಮ ಶ್ರದ್ಧೆಯ ನಂಟು ಅದು ಮಾತ್ರ. ಅವನು ಇಲ್ಲಿಗೆ ಬಂದಿದ್ರು ಅವನಿಗೆ ಒಂದು ರೀತಿಯ ತೃಪ್ತಿಯಲ್ಲಿ ಸಿಗ್ತದೆ, ಅವಳಿಗೆ. ಇದು ಒಂದು ವಾದ ಇದೆ, ಅದರಲ್ಲೂ ಈ ಶಾಸ್ತ್ರಗಳಲ್ಲೂ ಇದೆ. ಇನ್ನೊಂದು ಏನು ಅಂತಂದ್ರೆ ಅದು ವೈಯಕ್ತಿಕವಾಗಿ ಇರುವುದಿಲ್ಲ, ಅದು ಒಂದು ಲೋಕ. ಸೋಷಿಯಾಲಜಿ ಓದೋರಿಗೆ ಗೊತ್ತಾಗ್ತದೆ, ಮ್ಯಾರೇಜ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಮದುವೆ ಅನ್ನೋದು ಒಂದು ಸಂಸ್ಥೆ. ಯಜ್ಞಯಾಗಾದಿಗಳು ಉಂಟಲ್ಲ, ಅದಕ್ಕೂ ಒಂದು ಸಂಸ್ಥೆ ಅಂತ ಹೇಳ್ತಾರೆ. ಸಂಸ್ಥೆಯ ಪದದ ವ್ಯಾಪಕತೆ. ಹಾಗೆಯೇ ಪಿತೃಲೋಕ ಅಂತ ಹೇಳೋದು ಒಂದು ಸಂಸ್ಥೆ. ಅಲ್ಲಿಗೆ ಇದು ಹೋಗಿ ತಲುಪ್ತದೆ ಅಷ್ಟೇ ಹೊರತು ಅವನಿದ್ದಾನೆ ಅದಕ್ಕೆ ಅಂತಾರೆ. ಯಾಕೆಂದ್ರೆ ಏನಿಲ್ಲ ಅಲ್ಲಿ. ಅದು ಪ್ರತ್ಯೇಕವಾಗಿ ನಡೆಸಬೇಕು ಅಂದ್ರೆ ಜೀವಾತ್ಮತೆಯಲ್ಲಿ ದೇಹಿ ಅಂತ ಹೇಳಿದಾಗ ಮಾತ್ರ ಸಿಗ್ತದೆ. ಇಲ್ಲದೆ ಹೋದ್ರಲ್ಲಿ ಹೋದ್ರೆ ತೃಪ್ತಿ. ಹೇಗೆ ತೃಪ್ತಿ ಅಂತ ಕೇಳಿದ್ರೆ, ಅವ್ರ ಮನೆಯಲ್ಲಿ ನಾನು ಇಷ್ಟ ಕಾದ್ರು ಯಾರು ಬರ್ಲಿಲ್ವಲ್ಲ ಅಂತ ಹೇಳ್ತಾರೆ. ಇಲ್ಲ ಮಾರಾಯ, ಅವನ ಮಗ ಬಂದಿದ್ದ, ತೃಪ್ತಿ ಅಷ್ಟಕ್ಕೆ. ರಿಪ್ರೆಸೆಂಟೇಷನ್ಸ್ ಅಂತ ಇರ್ತಾರೆ. ನನಗೆ ಒಂದ್ಸಲ ನನಗೆ ಬಹಳ ದುರಭಿಮಾನ ಗೊತ್ತಿಲ್ಲ. 14-15 ವರ್ಷ ಆಗಿತ್ತು. ಯಾರು ಈ ಬಟ್ಟ ಹೇಳೋದು, ದುಡ್ಡು ತಗೊಳ್ಳಕ್ಕೆ ಬಂದಿದ್ದಾನೆ ಹೇಳೋದು, ಹಳ್ಳಿಯಲ್ಲಿ ಕೆಲವೆಲ್ಲ ಇರ್ತದೆ. ನನಗೆ ವೈದಿಕ ಹೋಗದೆ ಹಾಗೆ ಹೊರಗೆ ನಾನು ದುಡ್ಡು ತಗೊಳ್ತಿದ್ದೆ. ಒಂದ್ ದಿವಸ ಒಂದು ಹೆಗಡೆ ಅವರು ಬಹಳ ಬೈದು ಬಿಟ್ಟು ನಾನು, ಬಟ್ರೆ ನೀವು ಸಣ್ಣ ಹುಡುಗರು ನಿಮ್ಗೆ ಎಷ್ಟು ಗೊತ್ತಿದೆ, ನಿಮಗೆಲ್ಲ ಕೊಡ್ತಾ ಇರೋದು ಮಂತ್ರ ಬೈದೇ ಬಿಟ್ಟು ಏನು ಹೋಗ್ತೀವಿ ಮಂತ್ರ ಹೇಳಿದೆ. ಅವ್ರು ನೀವು ಮನೆತನ ಕೊಡ್ತಾ ಇರೋದು, ನೀವು ಅಪ್ಪನ ಕರೆದಿದ್ವಿ ಬರ್ಲಿಕ್ಕಾಗಲ್ಲ, ನೀವು ಕಳಿಸಿದ್ರೆ ಅವ್ರಿಗೆ ಕೊಟ್ಟು ಗೌರವ ಇದು ಅಂತ ಹೇಳಿ ನೋಡಿ. ಎಷ್ಟೆಲ್ಲ ಇರ್ತದೆ ಅದು, ಆ ಆಂಶಿಕವಾದದ್ದು ಹೋಗ್ತಾ ಇರ್ತದೆ. ಹಾಗಾಗಿ ಶ್ರಾದ್ದವನ್ನ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ, ಮಿತ್ರರಿಗೂ ಮಾಡ್ತಾರೆ. ತರ್ಪಣವನ್ನ ಆಚಾರ್ಯರಿಗೆ, ಗುರುಗಳಿಗೆ, ಮಿತ್ರರಿಗೂ ಕೊಡುವಂತಹದ್ದು. ಸಂಬಂಧಕ್ಕೆ ಸಂಬಂಧಪಟ್ಟು ಶ್ರಾದ್ದ ಶ್ರದ್ಧೆ ಅಷ್ಟೇ ಹೊರತು ಅವರು ಭಕ್ತವರಿಗೆ ಏನೋ ಒಂದು ಆಗ್ತದೆ ಅನ್ನೋದ ಅವರಿಗೆ ಆಗೋದಿಲ್ಲ ಅನ್ನೋದಿಲ್ಲ. ಆದ್ರೆ ನಮ್ಮ ಕರ್ತವ್ಯ ನಾವು ಮಾಡಬೇಕು ಅನ್ನೋದೇ ಪ್ರಧಾನ. ಗಯಾಕ್ ಹೋದ್ಮೇಲೆ ಮುಗಿಸ್ಬಿಡ್ಬೇಕು ಅಂತ ಇಲ್ಲ, ಅದು ಒಂದು ವಿಚಿತ್ರ ಹಾಗಿಲ್ಲ. ನಮ್ಮ ಶ್ರಾದ್ದೆ ಎಲ್ಲಿವರೆಗೆ ಸಾಧ್ಯ ಉಂಟೋ ಅಲ್ಲಿವರೆಗೆ ಮಾಡಬೇಕು ಅಂತ. ಈಗ ನನಗೇನೆ ತುಂಬಾ ಹೇಳಿದ್ರು, ನೀನು ಪಿಂಡ ಶ್ರಾದ್ದ ಮಾಡೋದು ಬೇಡ, ವೈದ್ಯರು ಕೂತ್ಕೊಂಡವ್ರು ಹೇಳಿದ್ರು, ಆಗ್ಲಿಕ್ಕಿಲ್ಲ ನಿಮ್ಗೆ ಪಿಂಡ ಶ್ರಾದ್ದ ಮಾಡುವ. ನನಗೆ ಆಗ್ತದೆ ಅಂತ ನನಗೆ ಗೊತ್ತು. ನನಗೆ ಆಗೋದಿಲ್ಲ ಅಂತ ಯಾವಾಗ ಗೊತ್ತುಂಟೋ ಆಗಲ್ಲ ಆಗ್ಬಿಡ್ತೇನೆ. ಅಲ್ಲಿವರೆಗೆ ನನ್ನ ಶ್ರದ್ಧೆ ಮನೆಯಲ್ಲಿ ಮಾಡ್ಲಿಕ್ಕೆ ಆಗದೆ ಹೋಗೋದು, ಹೆಂಗಸರು ಆಗದೆ ನಮ್ಗೆ ಸಾಧ್ಯ ಇಲ್ಲ, ಹಿಂಸೆ ಆಗ್ತದೆ ಅಂತ ಹೇಳಿದ್ರೆ ಯಾರು ಕರೆದು ಮಾಡಿಸ್ಬೋದು. ಹಾಗೆ ಯಾರು ಇಲ್ಲ ಅಂತ ಹೇಳಿದಾಗ ಏನೇನು ಶ್ರಾದ್ದ ಹೇಳಿದ್ದಾರೆ, ಉಪವಾಸ ಇರು ಅಂತ ಹೇಳಿದ್ದಾರೆ, ಬರೀ ನೀರು ಕೊಡು ಅಂತ ಹೇಳಿದ್ದಾರೆ. ನಿನ್ನ ಶಕ್ತಿ ಕೊನೆಗೆ ಏನಿಲ್ಲ ಅಂತ ಮಹಾರಾಯ. ಆದ್ರೆ ಒಬ್ಬ ಕಂಜೂಸಿ ಭಟ್ರೆ ಹೇಳಿದ್ರು ಒಂದು ರೋದನೆ ಶ್ರಾದ್ದ ಉಂಟಂತೆ, ನಾನು ಮಾಡೋದೇ ಇಲ್ಲ, ಅಷ್ಟು ದೊಡ್ಡ ಡೋಂಗಿ ಯಾವುದು. ಸರಿ, ಕೊನೆಯ ಒಂದು ಪ್ರಶ್ನೆ ಯಾರು ಕೇಳ್ತೀರಿ? ಹೇಳಿ. ಶಿವರಂಜನಿ ಅಂತ ನನ್ಗೊಂದು ಅನುಭವ ಆಗಿದೆ. ಸೊ ಅದು ಯಾವಾಗಲೂ ನನ್ನ ಮೈಂಡ್ ಅಲ್ಲಿ ಅದು ಕ್ವೆಶನ್ ಇದೆ, ಅದು ರಿಯಲ್ ಏನು ಅಂತ. ಒಂದು ನಮ್ಮ ರಿಲೇಟಿವ್ ಒಬ್ರು ಹೋಗ್ಬಿಟ್ರು, ಅಂದ್ರೆ ತುಂಬಾ ಕ್ಲೋಸ್ ರಿಲೇಟಿವ್. ಸೊ ಅದಾದ್ಮೇಲೆ ಒಂದು 15 days ಆದ್ಮೇಲೆ, ಅಂದ್ರೆ ನನಗೆ 1 week ಆದ್ಮೇಲೆ ಕನ್ಸಲ್ಲಿ ಬಂದ್ರು. ಅವ್ರೇನು ತುಂಬಾ ಕ್ಲೋಸ್ ಇಲ್ಲ ನನಗೆ. ಅವ್ರು ಬಂದ್ಬಿಟ್ಟು ನಮ್ಮ ಮನೇಲಿ ಮತ್ತೆ ಹುಟ್ಟಬೇಕು ಅನ್ನೋದು ಒಂದು ಇತ್ತು. ಸೊ ನನಗೆ ಆಗಲೇ ಮಗು ಇತ್ತು. ಸೊ ನಾವು ಅವ್ರ ತಂಗಿಗೆ, ಅಂದ್ರೆ ಅವ್ರು ಹೋಗ್ಬಿಟ್ರಲ್ಲ, ಅವ್ರ ತಂಗಿಗೆ ಬಂದ್ಬಿಟ್ಟು ಮಕ್ಕಳು 10 years ಇರಲಿಲ್ಲ. ಸೊ ನಾನು ಇಮಿಡಿಯೇಟ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಈ ತರ ನನ್ ಕನ್ಸು ಬಂದಿದೆ, ಮೋಸ್ಟ್ಲಿ ನಿಮ್ಗೆ ಮಗು ಆಗ್ಬೋದು ಅಂತ. 15 days ಅಲ್ಲಿ ಅವ್ರಿಗೆ ಹೇಳ್ಬಿಟ್ಟು, 15 days 1 month ಅಷ್ಟೇ, ಅಷ್ಟರೊಳಗೇನೆ ಹೇಳ್ಬಿಟ್ಟು. ಇವ್ರು ಹೋಗಿದ್ದು ಫೆಬ್ರವರಿ ಹೋಗಿದ್ದು. ನೆಕ್ಸ್ಟ್ ಫೆಬ್ರವರಿಲಿ ಅವಳಿಗೆ ಮಗು ಇದೆ. ಇದು ನನ್ಗೆ ಯಾವಾಗ್ಲೂ ಕ್ವೆಶನ್ ಮಾರ್ಕು. ನನ್ಗೆ ಅಷ್ಟು ಕ್ಲೋಸ್ ಇಲ್ಲ, ಸ್ವಲ್ಪ ಅವರು ಅಂದ್ರೆ ಯಂಗ್ಸ್ಟರ್ಲೇನೆ. ಇದು ಹೇಗೆ ನನ್ ರಿಯಲ್ ಏನು ಅಂತ ನನ್ಗೆ ಯಾವಾಗ್ಲೂ ಕ್ವೆಶನ್ ಮಾರ್ಕ್ ಇದೆ. ಹಿಂಗೆ ನನಗ್ ಮಾತ್ರ ಬರ್ತದೋ, ಅವ್ರ ಅಪ್ಪ ಅಮ್ಮ ಬರ್ಬೋದಿತ್ತು ಸರ್. ಇದು ಅವ್ರ ಅಪ್ಪ ಅಮ್ಮಗೆ ಕನ್ಸಲ್ ಬರ್ಬೋದಿತ್ತು, ಇಲ್ಲ ಬೇರೆ ಯಾರಾದ್ರೂ ಬರ್ಬೋದಿತ್ತು. ಅವ್ರಿಗೆ ನಾನು ಅತಿ ಆಗ್ತೀನಿ.
ನನಗೆ ಯಾಕೆ ಬಂದ್ರು, ಎಷ್ಟೊಂದು ಕ್ವೆಶನ್ ಮಾರ್ಕ್ಸ್ ಇದೆ, ಅದು ರಿಯಲ್ ಏನು ಅಂತ. ಅದಕ್ಕೆ ಸತ್ಯ ಹೌದಾ? ಸತ್ಯ. 2-3 ಬೇರೆ ಬೇರೆ ಘಟನೆ ಇದೆ. ಇಂಥ ಮಗು ಇಂಥ ಬರ್ತದೆ ಅಂತೇಳಿ ಹೆಂಡತಿಗೂ ಕನಸು ಬಿದ್ದಿದೆ, ಗಂಡನಿಗೂ ಕನಸು ಬಿದ್ದಿದೆ. ಹಾಗೆ ಇದು ಸತ್ಯದ ಘಟನೆ. ನನಗೆ ರಿಯಲ್ ಕಾಣಿಸ್ತದೆ, ಸ್ಪಷ್ಟ ಅದು ನಿಮ್ಮ ಇದೆ ಅಲ್ಲ, ಅದು ಆ ಥರ ಆಗ್ತದೆ, ಆ ಥರ ಬರ್ತದೆ. ಅದು ನಿಮ್ಗೆ ಈಗ ರಿಲೇಶನ್ಶಿಪ್ ಹತ್ರ ಕಾಣ್ತಾ ಹೋಗ್ಬೋದು. ಇದು ಹೇಗೆ ಅಂದ್ರೆ ಅದು ಇರೋದು ಜೀವಾತ್ಮ ಉಂಟಲ್ಲ, ನಮಗೆ ಇಲ್ಲಿದ್ದಾಗ ಈ ಸಂಬಂಧಗಳು ಅಲ್ಲಿಂದ ಹೇಗಿರ್ತದೆ ಅಂತಂದ್ರೆ ಅವರೇ ನಿಮ್ಗೆ ಡಿಕ್ಟೇಟ್ ಮಾಡಿ ಕಳಿಸ್ತಾರೆ. ಇಲ್ಲದೆ ಹೋದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ ಅವ್ರ ಧರ್ಮಕ್ಕನುಸಾರ. ನಾವೊಂದು ಈ CET ಉದಾಹರಣೆ ಕೊಟ್ಟಿರ್ತೇನೆ ನೋಡಿ. ಅದರೊಳಗೆ ನಿಮ್ಮ ಮಾರ್ಕು, ಇನ್ನೊಂದು ನಿಮ್ಮ ಕ್ಯಾಟಗರಿ, ಮತ್ತೆ ಯಾವ ಕಾಲೇಜು ಅದು ಎಲ್ಲ ನೋಡ್ಕೊಂಡು, ಅಲ್ಲೂ ಕೂಡ ಗವರ್ಮೆಂಟ್, ಪ್ರೈವೇಟು ಇದೆಲ್ಲ ನೋಡ್ಕೊಂಡು ಫಂಡ್ ನೋಡ್ಕೊಂಡು ನಿಮ್ಗೆ ಯಾವ ಕಾಲೇಜ್ ನೋಡಿ, ನಿಮ್ಮ ಕ್ಯಾಟಗರಿಗೆ ಈ 6 ಕಾಲೇಜ್ನಲ್ಲಿ ಈ ತರದ ಸಬ್ಜೆಕ್ಟ್ಗೆ ನಿಮಗೆ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ನೀವು ಸಿಲೆಕ್ಟ್ ಲಿಮಿಟೆಡ್ ಸ್ಕೋಪ್ ನಲ್ಲಿ ನೀವು ಸಿಲೆಕ್ಟ್ ಮಾಡ್ಕೊಳ್ಳಿ. ನಾನು ಎಂತ ಮಾಡೋದು, ಅಲ್ಲಿ ಹೋಗ್ಬೇಕಿತ್ತು. ಇದು ನಿನ್ನ ಹಣೆ ಬರದಲ್ಲಿ ನಿನ್ನ ಮಾರ್ಕು, ನಿನ್ನ ರಿಲೇಷನ್ನು, ಹೆಣ್ಮಕ್ಳಾಗಿದ್ರೆ ನೀವು ರಾಯಚೂರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ಸಿಕ್ಕು ಒಳ್ಳೆ ಸಿಗ್ತದೆ, ಆದ್ರೆ ಇಲ್ಲಿ ಹತ್ರ ಇದೆಲ್ಲ ಉಂಟಲ್ಲ, ನಾವೇ ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ಲ. ಬೇಸರ ಆದ್ರೂ ನಾನೇನ್ ಮಾಡೋದು, ನನ್ನ ಸಿಸ್ಟಮ್ ನಾನು ಇದನ್ನು ಸೆಲೆಕ್ಟ್ ಮಾಡೋದು. ಹಾಗೆ ಆ ಜೀವಾತ್ಮನು ಅನಿಸ್ತದೆ. ಅವರ ಸಿಸ್ಟಮ್ ನಲ್ಲಿ ಅದಕ್ಕೆ ಯಾವ ಕರ್ಮಫಲ ಉಂಟೋ ಅದಕ್ಕೆ ಈ ತಂದೆ ತಾಯಿಯ ಗರ್ಭದಲ್ಲಿ ನಾನು ಬಂದ್ರೆ ನನ್ನ ಕರ್ಮದಲ್ಲಿ ನಾನು ಫಲವನ್ನು ಅನುಭವಿಸಿ ಸರಿ ಮಾಡ್ಕೊಳ್ಬಹುದು ಅಂತ ಬರ್ತದೆ. ಅದಕ್ಕಾಗಿ ಅದು ಹಾಗೆ ಸೆಲೆಕ್ಟ್ ಮಾಡಬೇಕು. ನೀವು ಹೇಳಿದಾಗೆ ನಾನು ಇಲ್ಲಿ ಹೇಳ್ತೇನೆ, ನನ್ನ ವೈಯಕ್ತಿಕದ್ದು ನನ್ನ ತಮ್ಮ 12ನೇ ವರ್ಷದಲ್ಲಿ ನೀನು ಹಾಕೊಂಡು ಮನೆಯಲ್ಲಿ ಸತ್ತ ಬಗ್ಗೆ ಬಹಳ ದುಃಖ ಎಲ್ಲರಿಗೂ ಆಯ್ತು. 10ನೇ ದಿವಸ ಮುಗಿದ ಮೇಲೆ ನನಗೆ ಬೆಳಿಗ್ಗೆ 5:00 ಕನಸು. ಅಲ್ಲಿ ನಿಂತ ಹತ್ತೋದು ಉಂಟು, ನನ್ನ ತಂದೆ ನೋಡ್ಕೊಂಡು ಅದು ಒಳಗಡೆಗೆ ಇವನು ಕೂತ್ಕೊಂಡಿದ್ದಾನೆ. ಅವನು ಅಡಿಗೆ ಕೊಡೋದು ಉಂಟು ಯಾವಾಗಲೂ. ಎಲ್ಲ ಮಾರಾಯ ಸತ್ತೋಳನ್ನ ಸುಟ್ಟಾಯ್ತು, ಇನ್ನೊಂದಾಯ್ತು, 10 ದಿವಸ ಧರ್ಮನೂ ಆಗುತ್ತೆ. ಇಲ್ಲೇ ಇದ್ದೀಯಲ್ಲ ಮಾರಾಯ ನೀನು ಅಂತ ಕಣ್ಣಿಗೆ ಕಣ್ಣು ಹಾಕಿದ್ರು. ಎಲ್ಲೂ ಹೋಗಿಲ್ವ, ನಾನು ಇಲ್ಲೇ ಇದ್ದೇನೆ. ಅವನು ಹೇಳುದು ನಾನು ಇಲ್ಲೇ ಇದ್ದೇನೆ ಅಂತ ಹೇಳಿ, ಇಲ್ಲಿ ಹುಡುಕಿದ್ದು ಸಿಕ್ತನಲ್ಲ ನನ್ನ ನಿಮ್ಗೆ ಅಂತ ಹೇಳ್ತಾರೆ. ಅಂದ್ರೆ ಆ ಫ್ಲೋಟಿಂಗ್ ಉಂಟಲ್ಲ, ಅದಕ್ಕೆ ನಾನು ಅದಕ್ಕೆ ಉದಾಹರಣೆಗಳನ್ನ ಖಂಡಿತ ಕೊಡ್ಬೋದು. ಅದು ತುಂಬಾ ದಿವಸ ಇದೆ. ಒಂದು 10 ವರ್ಷದ ಹಿಂದಕ್ಕೂ ನಾನು ಏನಾದ್ರು ಪ್ರಶ್ನೆಗಳನ್ನು ಕೇಳಿದ್ರೆ ಪ್ರೇತಾತ್ಮವಾಗೇ ಇದ್ದಾನೆ ಅಂದ್ರೆ ಆ ಜೀವಕ್ಕೆ ಮತ್ತೆ ಮರುಜನ್ಮ ಸಿಗ್ಲಿಲ್ಲ ಅಲ್ಲಿವರೆಗೆ ಅನ್ನೋದು ಅರ್ಥ. ಹಾಗೆ ಅನಿಸಿತು, ಅಥವಾ ಗೊತ್ತಿಲ್ಲ ಅದು ಕೆಲಸ ಹಾಗೆ ನನಗೆ ಅದೊಂದು ಸತ್ಯ ಅಂತ ಕಾಣ್ತದೆ. ಹಾಗೆ ನನ್ನ ಅನುಭವಕ್ಕೂ ಹಾಗೆ ಕಾಣ್ತದೆ. ಅದರಲ್ಲಿ ಇವ್ರು ಮುಂಚೆ ಒಂದು ವಾರ, ಒಂದು ಮಂತ್ ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಅದನ್ನ ಡಿಸ್ಟರ್ಬ್ ಆಗಿತ್ತೇನಲ್ಲ, ಅವ್ರೇನ ಕ್ಲೋಸೇ ಅಲ್ಲ, ಅದು ತುಂಬಾ ಡಿಸ್ಟರ್ಬ್ ಆಗಿದೆ. ಅವ್ರ ಪೇರೆಂಟ್ಸ್ ನ ಹೋಗಿ ಜಾತಕ ತೋರಿಸ್ಕೊಂಡ್ ಬಂದೆ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಅದೆಲ್ಲ ಆಗಿತ್ತು. ಪುರಾಣಗಳಲ್ಲೂ ಈ ತರದ ಬಗ್ಗೆ ಸಿಗ್ತದೆ. ನಾನು ಪ್ರವೇಶ ಮಾಡ್ತೇನೆ ಅಂತ ಹೇಳ್ತಾರೆ. ಅವತಾರ ಪುರುಷಗಳಿದಂತೂ ಪೂರ್ಣ ಅಂತಲ್ಲ, ನಾನು ಬರ್ತೇನೆ ಅಂತ ಹೇಳ್ತಾರೆ. ಅವರಿಗೆ ಸೂಚನೆ ಹೇಳಿದ್ದಾರೆ. ನೋಡಿ, ಆ ಪದಗಳ ಬಗ್ಗೆ ಹೆವನ್ನು ಹೆಲ್ಲು ಅಂತೆಲ್ಲ ಉಂಟು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟು ಅದನ್ನು ರಿಗ್ರೆಷನ್ ಹೌದು ಅಂತ ಅಲ್ಲಿ ಅವ್ರಿಗೆ ಅಂತ ಹೇಳ್ತಾರೆ. ವಿಪರೀತ ಚಳಿ ಸಹಿಸಲಿಕ್ಕಾಗೋದಿಲ್ಲ ಅಂತ ಅವರು ಉಂಟು. ಅವರನ್ನು ಕಳಿಸ್ತಾರೆ ಮೇಲೆ, ಸತ್ತ ಮೇಲೆ ಎಲ್ಲಿಗೆ ಹೋದೆ ನೋಡು, ಎಲ್ಲಿದ್ದೀಯ ಅಂತ ಹೇಳಿ. ತುಂಬಾ ಹೀಟು ಅಂತ ಹೇಳ್ತಾರೆ. ನಮ್ಮ ಟನ್ನಲ್ ಹೊತ್ತದ್ದು ಯಾವಾಗಲೂ ಬರ್ತದೆ, ಟನ್ನಲ್ ಒಳಗಡೆ ನಮ್ಮಲ್ಲೂ ಹಾಗೆ ಬರ್ತದೆ, ಬೇರೆ ಬೇರೆ ಹಾಗೆ ಆ ರೀತಿಯ ಅನುಭವ ಆಗಿದೆ. ಆದ್ರೆ ಅದು ನಿರಂತರ ಅಲ್ಲ. ಕೆಲವು ತಿಂಗಳುಗಳಲ್ಲೇ ಬಂದದ್ದು ಬರ್ತದೆ ಅದು, ಇನ್ನು ಕೆಲವರು ವರ್ಷ, ಮತ್ತೆ ಕೆಲವರದ್ದು ವರ್ಷಗಟ್ಟಲೆ ತುಂಬಾ ಇದ್ಕೊಂಡು ಮತ್ತೆ ರಿಟರ್ನ್ ಬರೋದು. ಅದು ನಮ್ಮ ಗೀತೆ ಇದೆ. ಆದ್ರೆ ಪುರಾಣಗಳಲ್ಲಿ ಹೇಳುವ ಆಲಂಕಾರಿಕವಾಗಿರುವಂತಹದ್ದೆಲ್ಲ ನಮ್ದು ಅದು ಇದೆ. ಸ್ವರ್ಗ ನರಕ ಅಂದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಏನಿದೆ ಅಂದ್ರೆ ಈ ಮೈಂಡು ಬಿಟ್ಟು ಹೋಗಿರ್ತದೆ. ಆದ್ರೆ ಅಲ್ಲಿ ಆ ಪುರುಷ ಮಾತ್ರ ಅಪುರುಷ ಮಾತ್ರ ಇರ್ತದೆ ಅಲ್ಲ, ಕಾರ್ಯ ರೀತಿಯಲ್ಲಿ ಇರೋದು. ಅದಕ್ಕೆ ಆ ಸೆನ್ಸೇಷನ್ ಸೆನ್ಸಸ್ ಇರುವುದಿಲ್ಲ. ಸೆನ್ಸೇಷನ್ ಪದ ಉಪಯೋಗಿಸೋದು ಅನಿವಾರ್ಯ ನನಗೆ. ಹಾಗೆ ಇರ್ತದೆ, ಇದೆ. ಒಳ್ಳೆ ಕೆಲಸ ಮಾಡಿದ್ರೆ ಹಾ,
ಒಳ್ಳೆ ಕೆಲಸ ಅಂದ್ರೆ ಯಾವುದು ನೋಡಿ, ಈಗ ಮಗುವನ್ನು ನಾನು ಹೇಳ್ತೇನೆ, ಅದು ಯಜ್ಞದ ಹಾಗೆ ನೀನು ಮಾಡಿದ್ರೆ ಮತ್ತೆ ನಿಂದಲ್ಲ, ಅದು ಬಿಟ್ಬಿಡೋದು, ಮತ್ತೆ ಅದನ್ನು ಬೈಕೋದು ಕೂತ್ಕೊಳ್ಳೋದು ಯಾರು, ಅದು ಪ್ರಯೋಜನ ಇಲ್ಲ. ಒಳ್ಳೇದು ಕೆಟ್ಟದವನು ಅದನ್ನ ಹೇಳ್ತಾನೆ, ಬಿ ಹ್ಯಾಪಿ ಆಲ್ವೇಸ್. ದುಃಖ ಇನ್ನೊಬ್ಬರಿಗೂ ಕೊಡ್ಬೇಡ, ನೀನು ದುಃಖ ಅನುಭವಿಸ್ಬೇಡ, ಹೇಗಿದೆ ಹಾಗೆ ತಗೊಂಡು ಸುಮ್ಮನೆ ನಮ್ಮ ಕಥೆ ಎಷ್ಟಾಗ್ತದೆ ಕೊನೆಗೆ ಒಂದು ನಿಮಿಷ ಮುಗಿಸ್ಬಿಡ್ತೇನೆ ನಾನು. ನಮ್ಮ ವಿಚಿತ್ರ ಸ್ಥಿತಿ ಉಪನಿಷತ್ತು ಈ ವೇದಾಂತ ಬಹಳ ಸ್ವಾರಸ್ಯವಾಗಿ ಬರ್ತದೆ. ಇದು ಭಗವದ್ಗೀತೆ ಡಿಸ್ಕೋರ್ಸ್ ಸ್ವಾಮಿ ಚಿನ್ಮಯಾನಂದರು, ಸ್ವಾಮಿ ಮತ್ತು ಹೆಸರು ದಯಾನಂದ ಸರಸ್ವತಿಗಳು ಚಿಕಾಗೋದಲ್ಲಿ ಅವರ ಪುಸ್ತಕದಲ್ಲಿ 9 ವಾಲ್ಯೂಮ್ ಇದೆ. ಅದ್ರ ಬಗ್ಗೆ ನಾನು 2-3 ಪುಸ್ತಕದಲ್ಲಿ ತಗೊಂಡಿದ್ದೆ. ನೋಡಿ, ಈ ಬೆಂಕಿ ಸುಟ್ಬಿಡ್ತು ನನ್ನ ಕೇಳು, ಅಗ್ನಿ ಅನ್ನೊಂದು ಅಗ್ನಿದೇವನ ಇನ್ನೊಂದು ಸುಟ್ಟಿಯ? ಹೌದು ಸುಟ್ಟೆ. ಯಾಕೆ ಸುಟ್ಟೆ? ನಾನು ಸುಡ್ಲಿಲ್ಲ. ಈಗ ಏನ್ ಸುಟ್ಟೆ ಅಂತ ಹೇಳ್ತೀಯ, ಕಾಟ್ ಬರ್ತಂತೆ. ಹೌದು ನಾನು ಸುಡ್ಲಿಲ್ಲ, ಅದು ಸುಟ್ಟೆ ಅಂತ. ಹೌದು ನಾನು ಸುಟ್ಟಿದ್ದೇನೆ. 2 ದಿನ ಹೇಳೋನಲ್ಲ, ಅದೇ ಯಾಕೆ ಹೀಗೆ ಇದೆ ಅಂತ. ಏನು ಪ್ರಮಾಣ ನೋಡು, ನಾನೇನು ನೀನಲ್ಲಿದ್ದೆ, ಬೆಂಕಿ ನೀ ಅಲ್ಲಿದ್ದೆ ಅಂತ. ಕೊನೆಗೆ ನೀನೆಲ್ಲಿದ್ದೆ? ಇಲ್ಲಿದ್ದೆ. ನಾನು ನಿನ್ನ ಹತ್ರ ಬಂದು ನೀನು ನನ್ನ ಹತ್ರ ಬಂದೆವು. ಕೈ ಬೆರಳು ಯಾವ ಸುಟ್ಟಿದೆ? ಬೆಂಕಿಗೆ ಬೆರಳು ಹಾಕದವನು ನೀನು. ನನ್ನ ಸುಡೋದೇ ನನ್ನದು ಗುಣ, ನಾನು ಸುಟ್ಟಿದ್ದೆ. ನಾನು ನಿನ್ನ ಬೆರಳು ಎಳ್ಕೊಂಡು ಹಾಕೊಂಡಿದ್ದೀನ ಇಲ್ಲ. ದೋಸೆ ಮಾಡ್ಬೇಕಿದ್ರೆ ಸುಟ್ಕೊಂಡು ಬಿಡ್ತಾರೆ. ಅದು ಸುಟ್ಕೊಂಡು ಬಿಟ್ರೆ ಅದು ಯಾರು ಅಲ್ಲಿ ಹೋದವರು, ಮಾಡ್ಲಿಕ್ಕೆ ಹೋದವರು ಯಾರು, ಜಾಗ್ರತೆ ಮಾಡದೆ ಹೋದವರು. ಸುಡೋದು ನನ್ನ ಗುಣ, ನಾನು ಸುಟ್ಟಿದ್ದೆ. ಹಾಗಾಗಿ ನನಗೆ ಅದು ಬಂಧನ ಇಲ್ಲ. ಕೃಷ್ಣ ಹೇಳೋದು ಅದೇ ರೀತಿಯಾಗಿ ನಮ್ಮದೆಲ್ಲ ಕತೆ ಹಾಗೆ. ನಾವೇ ಹೋಗ್ತೇವೆ, ಹೊಟ್ಟೆ ಸರಿ ಇಲ್ಲ ಅಂದ್ರೆ ಯಾಕೆ, ಏನು ಮಾಡಿದೆ ನಿನ್ನ? ಅವಳು ತಿಂದು ಅವನು ತಿಂದು ನಿನ್ನ ಪ್ರಕೃತಿ ಹೇಗಿದೆ, ನಿನ್ನ ವಯಸ್ಸು ಹೇಗಿದೆ? ಹಾಗಾಗಿ ನೀ ಹೊಣೆ. Binds us to the wheel of births and deaths. ಇಷ್ಟು ಹೊತ್ತು ನಮ್ಮೊಟ್ಟಿಗಿದ್ದು ನಮಗೆ ಪುನರ್ಜನ್ಮ ಅನ್ನುವಂತ ವಿಷಯದ ಬಗ್ಗೆ ಅಪಾರವಾದ ಜ್ಞಾನವನ್ನ ನೀಡಿ ನಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸಿದಂತಹ ಶ್ರೀ GN ಭಟ್ ಹರಿಹರ್ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಭಾಗವಹಿಸಿದಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಅವಾಗಲೇ ಹೇಳಿದ್ದೆ ಒಂದು ಸಣ್ಣ ಚುಟುಕನ್ನ, ಆದ್ರೆ ಈಗ ಅವಾಗ ಕೆಲವೊಬ್ರು ಬಂದಿರ್ಲಿಲ್ಲ, ಅದಕ್ಕಾಗಿ ನಾನು ಮತ್ತೊಂದ್ಸಲ ಅದನ್ನ ಹೇಳಿಕ್ ಬಯಸ್ತೇನೆ. ಅಲ್ಲ ಅವ್ರಿಗೆ ಒಟ್ಟಿಗೆ ಹಾಕಿದ್ರ ಮತ್ತೆ ಹಾಕ್ತಾರೆ. ಒಂದು ನಿಮಿಷ ನಮ್ಮ ಫೋಟೋ ಹಿಂದೆ ನಿಂತ್ಕೊಳ್ಳಿ. ಒಂದು ಓಲೆ ಆ ತೋರಿ ಹಾಕಿ ಇವ್ರಿಗೆ ಅವ್ರ ಮೇಲೆ ಮೇಡಮ್ಗಲ್ಲ ಮನೆಯವ್ರಿಗೆ. ಇನ್ನೊಂದು
ಇನ್ನೊಂದು